ಸಂಸ್ಕಾರಕ್ಕೆ ಅನುಗುಣವಾಗಿ ಅವರು ವರ್ತನ ನಡೆದಿದೆ. ಹೊಸದಾಗಿ ಮನುಷ್ಯನ ಜನ್ಮಕ್ಕೆ ಬಂದವರು ಇದೇವ ಎಷ್ಟೋ ಜನ ಇದೆ. ಏನ್ ಅವ್ರಿಗೆ ಅದೇ ಸಂಸ್ಕಾರ ಅದೇ ವರ್ತನ ಹಂಗ ನಡೆದಿರ್ತೈತೆ ಅವ್ರ ಜೀವನ ಎಲ್ಲ. ಅದಕ್ಕೆ ಯಾರಿಗೆ ಏನ್ ಅನ್ನಕ್ ಹೋಗ್ಬಾರ್ದಂತ. ಒಮ್ಮಿಲೆ ಯಾರಿಗೆ ಅದನ್ನು ಏನು ತಿದ್ದಕ್ಕಾಗೋದಿಲ್ಲ. ಕ್ರಮೇಣ ಪರಿವರ್ತನೆ ಆಗುವಂತ ಸಂಘದಿಂದ. ಏನ್ ಕೇದಾಕ್ಷಣ ಆಗು ಕೆಲಸ ಅಲ್ಲಿ. ನೀನು ಬ್ರಹ್ಮ ನಾನು ಬ್ರಹ್ಮ ಏನ್ ಮಾಡಿದ್ರಿ ಏನಂತ ಮಾತಾಡೋದು ಬಹಳ ಹಗರಕತಿ. ಆದ್ರೆ ಆ ಸ್ಥಿತಿಯನ್ನು ಹೊಂದುವುದು ಮಾತ್ರ ಕತ್ತಿ ಅಲಿಗಿನ ಮೇಲೆ ನಡೆದಂಗ. ಏನ್ ವಿಷೇಂದ್ರ ಸಂಪರ್ಕ ಹೋಗೋದ್ರಿಂದ ಸುಖ ಸಿಗುವುದಿಲ್ಲ ಅನ್ನೋ ವಿಚಾರ ಇನ್ನೂ ಹೊಳಿವದ್ದು ನಮಗೆ. ಜನ್ಮ ಹೋಗೋ ತನಕ ವಿಚಾರ ಮಾಡಿದ್ರೆ ಹೊಳದ್ರ ಪುಣ್ಯ ನಿಂದ. ಈ ಇಂದ್ರಿಯ ಸಂಪರ್ಕಕ್ಕೆ ಹೋಗಿ ನಮಗೆ ಸುಖ ಕೊಡೋದಿಲ್ಲ ಅನ್ನೋ ತಿಳುವಳಿಕೆ ಯಾವಾಗ ನಮಗೆ ಹೊಳಿತೈತಿ, ಯಾವಾಗ ಅದರಿಂದ ವಿಮುಖ ಆಗ. ಇದರಾಗ ಸುಖ ಸಿಗ್ತೈತಿ ಅನ್ನೋ ತಪ್ಪು ತಿಳುವಳಿಕೆ ಐತಿ. ಎತ್ತಾಗ ನೋಡುದು ನಾವು ಬರೇ ಅದರ ಕಡೆ ನಾವು ಅರಿವು ಇರ್ತೈತಿ. ಯಾದ್ರು ಬೇದ್ರು ಬರೇ ಅದ ಹೆಸರಿದಾಗ. ಅದರಿಂದ ಸುಖ ಸಿಗೋದು ಇಲ್ಲ ಅನ್ನೋದು ಖಚಿತ ಆದಾಗ ಅವಾಗ ಇದರ ದಾರಿ ನಿಜವಾದ ಸುಖ ಹೊಂದಬೇಕನ್ನೋ ದಾರಿ ಯಾವುದು ಅಂತ ವಿಚಾರ ಮಾಡಕ್ ಶುರು. ವಿಚಾರಣಾ ಭೂಮಿಕೆ ಅವಾಗ ಚಾಲು ಹೋಗ್ತೈತಿ. ಹಂಗಾದ್ರೆ ನಾವು ಆರಾಮಿರ್ತೇವೆ. ಇದರಿಂದ ಮಾತ್ರ ಸುಖ ಶಾಂತಿ ಸಿಗುವುದಿಲ್ಲ. ನಿಜವಾದ ಸುಖ ಎಲ್ಲೈತಿ ಅಂತ ಅವಾಗ ಸುಖದ ಸಂಶೋಧಕರಾಗ್ತೀವಿ ನಾವು. ಅದಕ್ಕಾಗಿ ಪ್ರಯತ್ನ ಮಾಡಕ್ ಶುರು ಮಾಡ್ತಾನೆ. ನಿಜವಾದ ಸುಖ ಎಲ್ಲೈತಿ ಅಂತ. ಅಥಾತು ಬ್ರಹ್ಮ ಜಿಜ್ಞಾಸ ಅಂತ. ಇದರಲ್ಲಿ ದೋಷ ದರ್ಶನ ಆಗ್ಬೇಕಲ್ಲ ನಾವು. ಎಲ್ಲಿ ತನಕ ಬಾಳೆ ಸುಖರೂಪ ಅನಿಸ್ತೈತಿ ಅಲ್ಲಿ ತನಕ ಅದರಿಂದ ಹಿಂದೆ ಸರಿಯಾಕಾಗುದಿಲ್ಲ ನಮ್ಗೆ. ಹೌದಿಲ್ಲ? ಬಹಳ ಚಂದ ಅನಿಸ್ತೈತಿ ನಮ್ಗೆ. ಎಲ್ಲಾ ತರದ ಅನುಕೂಲ ಐತಪ್ಪ ಅಂದ್ರೆ. ಹೆಂಡ್ರ ಅನುಕೂಲ ಅದಾರ, ಮಕ್ಕಳ ಅನುಕೂಲ ಅದಾರ. ಹೌದಿಲ್ಲ? ಎಲ್ಲಾ ಸಮಾಜ ನನಗೆ ಅನುಕೂಲ ಐತಿ ಎಲ್ಲ ಅಂತಂದ್ರೆ ಅದ್ರ ಕಡೆಯಿಂದ ವಿಮುಖ ಆಗಕ್ಕಾಗುದಿಲ್ಲ ನಮ್ಗೆ. ಎಷ್ಟು ದಿನ ನಡೀತೈತಿ ಅದು ಕರ್ಮ? ಯಾಕ್ರಿ ಅವು ಪ್ರತಿಕೂಲ ಆಗಕತ್ತು ಅಂದ್ರೆ ಅವಾಗಪ್ಪ ಏನು ಮರ ಎಷ್ಟು ಇದೈತಿ ನೋಡು, ಹಿಂಗೆ ಯಾಕೆ ಆತಿರು ಅವಾಗ ಬರ್ತೈತಿ ಅದು. ಹೌದಿಲ್ಲ? ಅವು ಇದಕ್ಕಿದ್ದಂಗೆ ಇರುದಿಲ್ಲ, ಬದಲಾವಣೆ ಆತು. ಹಿಂಗ್ಯಾಕ ಆತಪ್ಪ ಇದು, ಎಷ್ಟು ಪ್ರೀತಿಯಿಂದ ಇದ್ವು ಅಲ್ವೋ ಮಾರ, ಹಿಂಗ್ಯಾಕಾದು ಎಷ್ಟು ದಿನ ಎಷ್ಟು ಅನ್ಯೋನ್ಯವಾಗಿತ್ತು ಎಲ್ಲ. ಒಂದನ್ನು ನೋಡಿ ಒಂದು ಇರತ್ತ. ಹೌದಿಲ್ಲ? ಒಂದರ ಮುಖ ನೋಡ್ರಿ ಒಂದು ಆಗೋಂಗಿಲ್ಲ. ಸುದ್ದಿ ತೆಗಿಬೇಡ ನಾಗ್ತಾರ. ಅಪ್ರಿಯಕ್ಕವು ಅತಿ ಪ್ರೀತಿ ಇದ್ದದ್ದು ನಾಳೆ ನಮಗೆ ಅಪ್ರಿಯ ಕೊಂಡ್ಕೊಳುತ್ತೆ. ನಿನ್ನದಾಗಿದ್ದ ಶರೀರನ ನಿನಗೆ ಎಷ್ಟು ಪ್ರೀತಿ ಇತ್ತು, ನಾಳೆ ಅದ ನನಗೆ ಏನಾರ ಒಂದು ಅಡಿಬ್ಯಾನಿ ಗಂಟು ಬಿತ್ತಂದ್ರೆ ನಾಳೆ ಅಪ್ರಿಯ ಆಕೈತಿ ನಿನಗೆ. ಯಾವಾಗ ಇದನ್ನ ಬಿಟ್ಟೇನು ಅಂತ. ಅವು ಇದಕ್ಕಿದ್ದಂಗೆ ಇರುದಿಲ್ಲ, ಬದಲಾವಣೆ ಆಕ್ಕವು. ಯಾವ ಸಂಬಂಧಗಳು ಶಾಶ್ವತವಾದದ್ದಲ್ಲ. ಹೌದಿಲ್ಲ? ಬದಲಾವಣೆ ಆಗ್ಬೇಕು. ನಾವು ಹಿಂಗೆ ಇರ್ತೇವಂತ ನೀ ತಿಳ್ಕೊಂಡೇನು ಮರಿನೇ ಅದನ್ನು. ನಾವು ಆರಾಮದೇವಪ್ಪ, ನಮ್ಮ ಹೆಂಡ್ರು ಮಕ್ಕಳು ನಾವು ಚಲೋನಾದೀವಿ. ಏನು ಬರಸತಿ ಅಂತ ಮೋಹ ಮಾಡ್ಕೊಂಡು ಕುಂತೀವಿ ಇದ್ರ ಮ್ಯಾಗ. ವನಿತೆಯ ರುಲವನು ಆವ ನೆಲೆಯೆಂದು ಮೋಹವನ್ನು ಮಾಡುವರು ಮುಕ್ತಿ ಪಡೆಯಲು ಮನುಜರು ಅಂತ. ನಿನ್ನ ಹೇತಿ ನಿನ್ನಾಗೆ ಆಗಿರ್ತಾವೆ, ಗಂಡ ನಿನ್ನೂ ಆಗಿರ್ತಾನು, ಮಕ್ಕಳು ಇನ್ನೂ ಆಗಿರ್ತಾವು. ಶರೀರ ಹಿಂಗೆ ಇರ್ತೈತಿ. ಆ ಮುಂದಿನ ಕ್ಷಣ ನಿನ್ನದಲ್ಲ. ನಿನ್ನ ಸೌಕಾರಿಕ ಹಂಗೆ ಇರ್ತೈತಿ, ಅಧಿಕಾರ ಹಂಗೆ ಇರ್ತೈತಿ. ಎಲ್ಲವೂ ಬದಲಾವಣೆ ಹಾಕುವಂತ ಇದಕ್ಕಿದ್ದಂಗೆ ಇರುವುದಲ್ಲ. ಬದಲಾವಣೆ ಹೊಂದುವುದನ್ನು ಇದನ್ನು ಅವಲಂಬಿಸಿಕೊಂಡು ಸುಖ ಶಾಂತಿ ಹೊಂದಬೇಕಂದ್ರೆ ಎಂದಿಗೆ ಸಾಧ್ಯತೆ? ನಿತ್ಯ ಸುಖ ಏನೈತೆ ಅಲ್ಲ ಅದು ಎಂದೂ ಬದಲಾವಣೆ ಆಗುವುದಿಲ್ಲ. ಇದಕ್ಕಿದ್ದಂಗೆ ಐತೆ. ಅದು ಇಂದ್ರಿಯಗಳಿಗೆ ಅದು ಗೋಚರ ಆಗುವುದಿಲ್ಲ. ನಾವು ಇಂದ್ರಿಯಗಳಿಗೆ ಗೋಚರ ಆಗುವುದಲ್ಲ ಹುಡ್ಕಾಕೊಂತೀವಿ. ಜಗತ್ತಿನ ವಿಷಯ ವಸ್ತುಗಳಲ್ಲಿ ಅದನ್ನು ಹುಡ್ಕಾಕೊಂತೀವಿ. ಸಿಗಬಹುದು ಅನ್ನೋದು ಸಿಕ್ಕೈತೇನ ಯಾರಿಗಾರ? ಅವನ ವಿಷಯ ಪ್ರಾಪ್ತಿಗಾಗಿ ಪ್ರಯತ್ನ ನಡೆಸೋಣ. ಹೆಂಗೆ ವಿಷಯಗಳ ಸಂಗ್ರಹ ಮಾಡ್ತೀವಿ ಅಷ್ಟು ಸುಖದ ಇದು ಪ್ರಮಾಣ ಹೆಚ್ಚಾಕೈತೆ, ದುಃಖದ ಪ್ರಮಾಣ ಹೆಚ್ಚಾಕೈತೆ ನೋಡ್ಕೊಡ್ರಿ.
ನೀವ ವಿಚಾರ ಮಾಡಿ ನೋಡ್ಕೊರಿ. ಅದನ್ನ ಮಾಡಿದವ್ರು ನೆಮ್ಮದಿಯಿಂದ ಅದನ್ನು ಬಹಳಷ್ಟು ಗಳಿಸಿದವರು, ಬಹಳಷ್ಟು ಹೊಲ ಹಿಡಿದವರು, ಬಹಳಷ್ಟು ದುಡ್ಡು ದುಗ್ಗಾಣಿ ಬಂಗಾರ ಎಲ್ಲಾ ತರದ ಅಧಿಕಾರ ಗಳಿಸಿದವರು ಆರಾಮದಾರ ನೋಡ್ಕೊರಿ ನೀವು. ಅದರಿಂದ ದುಃಖದ ಪ್ರಮಾಣನ ಹೆಚ್ಚಿಗೆ ಕುಂತು. ವಿಷಯ ಸಂಗ್ರಹ ಅಂದ್ರೆ ದುಃಖನ ನೋಡಿ. ಏನ್ ಈಟು ಶರೀರ ಶೆತ್ತಾತಕ್ಕೆ ಈಟು ಬಿಕಟ್ಟು ಮಾಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅಂದ್ರೆ ಏನ್ ಅತಿ ಶ್ರೀಮಂತಿಕೆನೂ ಇದಕ್ಕೆ ವಿಘ್ನಕೈತಿ, ಅತಿ ಬಡತನನೂ ಇದಕ್ಕೆ ವಿಘ್ನಕೈತಿ. ಏನ್ ಅತಿ ಬಡವಿತ್ತ ಅಂದ್ರ ಏನಪ್ಪಾ ನನಗೆ ದುಡ್ಕೊಂಡ್ ತಿನ್ನಕೇನು ಆರ್ಯಕ್ಕೆ ಹೋಗ್ಲೇ ನಡೆಯುದಿಲ್ಲ ಅಂತ ಇಲ್ಲಿ ಟೈಮ ಸಿಗುದಿಲ್ಲ. ಅತಿ ಶ್ರೀಮಂತಿಕೆ ಅಂದ್ರೆ ಅದಕ್ಕೆ ಪುರುಷೋತ್ತನ ಸಿಗುದಿಲ್ಲ. ಸ್ವಾಮಿಗಳ ಇಲ್ಲೇ ನಮ್ ಗಾಡಿ ಕೊಟ್ಟು ಕರ್ಸೋಣ ಅವ್ರನ್ನ ಅಂತ ಅಂತೇಳಿ ಹೋಗ್ಬೇಕು ಅನ್ನೋದಿಲ್ಲ, ಅವ್ರು ಇದ್ದಲ್ಲಿ ಹೋಗ್ಬೇಕು ಅನ್ನೋ ಬುದ್ಧಿ ಬರೋದಿಲ್ಲ. ಸಾವುಕಾರ ನೋಡು ಹೌದಿಲ್ಲ. ಹಿಂಗೆ ಇರ್ತೈತೆ ನಿನ್ ಸಾವುಕಾರ್ಕಿ. ಹಿಂದಾಗಡೆ ನಿರಾಶಕ್ಕಿ ಇದನ್ನ ನಂಬ್ಕೊಂಡು ಕುಂತ್ರ. ಅದಕ್ಕೆ ಮಹಾತ್ಮರು ಹೆಚ್ಚು ನಂಬದಿರು ಅಸ್ಥಿರವಾದದ್ದು ಯಾವುದು ಯೌವನ ಅದು ಅಸ್ಥಿರಂ ಯೌವನಂ. ನೀನು ಶ್ರೀಮಂತಿಗೆನೂ ಅದು ಅಸ್ಥಿರವಾದದ್ದು. ಯಾವ ಬಂಧು ಬಳಗ ಅವು ಸ್ಥಿರವಾದದ್ದು ಅಲ್ಲವು. ಇವು ಯಾವ ಹೊತ್ತಿನಾಗ ಕೈ ಕೊಡ್ತಾವ ಹೇಳಕ್ ಬರ್ತದ. ಅದಕ್ಕೆ ಈ ತೋರಿಕೆ ವಸ್ತುಗಳನ್ನ ನಂಬಿದವರು ಮೂರ್ಖರು ಅಂತ. ನಿಮ್ಮ ನಿಜವನ್ನ ನಂಬಿ, ನಿಜವಾದ ಇರುವನ್ನ ನಂಬಿ, ನಿಮ್ಮನ್ನು ನೀವು ನಂಬ್ರಿ. ಅಂದಾಗ ಆರಾಮಿರ್ತೀರಿ ನೀವು. ಈ ನಿನ್ನ ಆಧಾರದ ಮೇಲೆ ತೋರಿದಂತ ಈ ದೃಶ್ಯ ಪದಾರ್ಥಗಳನ್ನ ನಂಬ್ಕೊಂಡ್ರೆ ಸುಖ ಹೊಂದಕ್ಕೆ ಪ್ರಯತ್ನ ಮಾಡಬೇಡ. ಎಂದೂ ಅದ್ರ ಬಗ್ಗೆ ಇಚ್ಛಾ ಮಾಡಕ್ ಹೋಗ್ಬೇಡ. ಯಾವಾಗ ಇದಕ್ಕಿದ್ದಂಗೆ ಇರುದಿಲ್ಲ, ಅವು ನಾಶ ಆಗಿ ಹೋಗ್ತಾವ. ನಾಶ ಆಗದೈತೆ ಇರೋ ಏನದ ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ನಿನ್ನ ಸ್ವರೂಪ, ಅದನ್ನು ನಂಬು. ಆ ಜ್ಞಾನವನ್ನು ಮಾಡ್ಕೋ. ಇದ ಮನುಷ್ಯನ ಜನ್ಮದ ಲಾಭ. ಈ ಶರೀರ ಬಿಡುವವರೆಗೂ ವಿಷಯ ಸಂಪರ್ಕ ಭೋಗ ಮಾಡಿದ್ರು ಅದರಿಂದ ನೆಮ್ಮದಿ ಐತೆನೋ ನೋಡ್ಕೋರಿ. ಮುದುಕಾಗೋ ಮಠ ಮಾಡಿದೆಲ್ಲ, ಎಲ್ಲ ಕೈ ಕಾಲನ ಶಕ್ತಿ ಹೋಗೋ ಮಠ, ಎಲ್ಲ ಇಂದ್ರಿಯಗಳ ಶಿಥಿಲ ಆದ್ರೂ ಬಿಡ್ಲಿಲ್ಲ. ಭೋಗದಿಂದ ಸುಖ ಶಾಂತಿ ಸಿಕ್ಕೈತೆ ನಿನಗೆ. ಅದ್ರ ಪರಿಣಾಮ ಏನಾಯ್ತು ನೋಡ್ಕೊ. ವಿಷಯೇಂದ್ರ ಸಂಪರ್ಕ ಭೋಗದ ಪರಿಣಾಮ ಏನಾಯ್ತು ಅಂದ್ರೆ ದುಃಖ, ದಣಿವು, ಚಿಂತೆ, ವ್ಯಸನ ಅವೆಲ್ಲ ಅವುಗಳ ಪ್ರಾಪ್ತಿಗಾಗಿ ಎಷ್ಟು ತ್ರಾಸ ಕೊಡ್ಬೇಕಾಯ್ತು ನೀನು ವಿಷಯಗಳ ಪ್ರಾಪ್ತಿಗಾಗಿ. ಹೆಜ್ಜೆ ಹೆಜ್ಜೆಗೂ ನಿನಗೆ ಅದರಿಂದ ಕಾಡಾಟ ಶುರು. ಹಾನಿ, ಅಳಿವು, ಮುನಿಸು, ಚಿಂತೆ, ಸಂತಾಪ ಬಂದ ಅಡಿಗಡಿಗೆ ಮುಸುಕುತ ಹವಣಿಸಬಾರದ ಹಲವು ದುಃಖಗಳನ್ನು ಅನುಭವಿಸುವ ನಿನಗೆನ್ನು ಸವಿಯದ ಆನಂದವುದು ಶಂಭುಲಿಂಗದ ಭಜನೆ ಭಕ್ತಿಗಳೆಂಬುದು ಅರಿಯದೆ. ಶಂಭು ಅಂದ್ರೆ ಸುಖರೂಪವಾದಂತಹ ನಿನ್ನ ಇರುವಿನ ಜ್ಞಾನ ಮಾಡಿಕೊಂಡು ಆರಾಮಿನ ನೆನವಿನಾಗ ಇರುವುದು ಬಿಟ್ಟೆ ಈ ಇಂದ್ರಿಯಗಳ ಗೋಚರ ಆಗುವ ವಿಷಯಗಳ ಬೆನ್ನು ಹತ್ತಿಯಲ್ಲೋ ಅಂತ ಎಷ್ಟ ಅನುಲಿ ಉಣ್ಬೇಕಾಗೈತಿ. ಇದ್ರಾಗಿನ ಸ್ವಲ್ಪ ಈ ಕಡೆ ಹೊಳದ್ರೆ ಇಷ್ಟೆಲ್ಲ ಕಷ್ಟ ಎಲ್ಲ ತಪ್ತದೆ. ಸುಳ್ಳ ಗುದ್ದಿಯಾಡಿ ಗುದಿ ಹಾಸ್ಕೋತೀನಿ ಕೆಲಸ ವಿಷಯಗಳ ಬೆನ್ನು ಹತ್ತಿ. ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ಯಾರು ಹೇಳಿದ್ರು ನಿಮ್ಗೆ? ನೀವೇ ಕಲ್ಪಿಸ್ಕೊಂಡಿರಲಿಲ್ಲ. ಅವೇ ನಿಮ್ಗೆ ಆಮಂತ್ರಣ ಕೊಟ್ಟಾವ, ನಾವು ಸುಖ ಕೊಡ್ತೇವಪ್ಪ ಅಂತ ಕರ್ತಾವ ನಿಮ್ಮನ್ನು. ಜಗತ್ತಿನ ಯಾವ ವಿಷಯ ವಸ್ತುಗಳು ನಾವು ಸುಖ ಕೊಡ್ತೇವಪ್ಪ ಅಂತ ನಿಮ್ಮನ್ನ ಕರೆದಿಲ್ಲ. ನಮ್ಮನ್ನ ಹೊಲ ಕರೆದವ, ನಿನಗೆ ಹೊಲ ಹಿಡಿ ನಾ ಸುಖ ಕೊಡ್ತೇನೆ ಹೇಳ್ತೇನೆ. ಯಾವುದೇ ನಿನಗೆ ಸುಖರೂಪ ವಸ್ತುಗಳದಾವ ಜಗತ್ತಿನೊಳಗೆ ಸುಖರೂಪ ಅಂತ ತಿಳ್ಕೊಂಡು ಅವು ಯಾವ ನೀನ ಕಲ್ಪಿಸ್ಕೊಂಡಿ. ಅವುಗಳಲ್ಲಿ ವಸ್ತುದ ನೋಡಿದ್ರೆ ಅವು ಸುಖರೂಪ ಅಲ್ಲ. ಅವ್ನು ಮಾಡಿದವ್ರು ಆರಾಮದನ್ನ ಕೇಳಂಗಾರ ಅವ್ರು ಎಲ್ಲಿದ್ ಬಿಡ್ರಿ ಎಲ್ಲಿ ಆರಾಮ. ಕಂಡಾಗಲೇ ರಮಣೀಯವಿದೆಲ್ಲ ಉಂಡಾಗಲೇ ನೆರಸದ ನಿಂತಿದೆಲ್ಲ ಅಂತ. ಭಾಳ ಆರಾಮ್ ಇರ್ಬೇಕಾರ ಇವ್ರು. ಭಾಳ ಚುಲು ತಿಂದು ಚುಲೋದ ಅರ್ವಿ ಯಾಕ್ರಿ ಮಜಾ ಮಾಡಿ ಇಂದ್ರಿಯಗಳ ಊಟ ತಿಂಡಿ ವಿನೋದ ಇವುಗಳಿಂದ ಆರಾಮ್ ಇರ್ಬೇಕು, ಮಸ್ತ್ ಇರ್ಬೇಕಲ್ಲ ಇವ್ರ ಜೀವನ. ಅದರಿಂದ ಎಂದೂ ನೀನು ಉದ್ಧಾರ ಆಗುದಿಲ್ಲ. ಕ್ಷಣಿಕ ಸುಖಕ್ಕಾಗಿ ಬಾಯಿ ತಕೊಂಡು ಕುಂತಿಯಲ್ಲ. ವಿಷಯೇಂದ್ರ ಸಂಪರ್ಕ ಭೋಗಿ ಅದ ಕ್ಷಣಿಕವಾದದ್ದು.
ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಅನುಭವಿಗಳು ಹೇಳಿದ ಮಾತು. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ತೋರಿದಂತಹ ಸುಖ ಅದು ಕ್ಷಣಿಕವಾದದ್ದು. ಆ ಸುಖ ಸಹಿತ ನಿಂದ ಅನ್ನೋದು ನೀವು ತಿಳ್ಕೊಬೇಕಾಗಿತ್ತು. ಯಾವುದೇ ಇಂದ್ರಿಯ ಭೋಗ ನಡೆದಾಗ ತೋರುವಂತಹ ಸುಖ ಸಹಿತ ವಿಷಯದ್ದಲ್ಲ, ಅದು ನಿಂದ. ಈ ತಿಳುವಳಿಕೆ ನೀನು ಗಟ್ಟಿ ಆದ್ರೆ ವಿಷಯ ಭೋಗ ನಡೆದಾಗ ಸುಧಾ ನಿನಗೆ ಸಮಾಧಿ. ನನ್ನ ಸುಖಾನೇ ಇದು. ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗವೆಣಿಸಿ ತೋರ್ಪ ಸುಖವೇ ನಿಜ ಸುಖವೇ ಅಂತ. ಇದು ಹೊಳೆದರೆ ನಿನ್ನ ಪುಣ್ಯ ನಿಂದ. ಸುಖ ಮಾತ್ರ ನಿನ್ನ ಹೊರತು ಮತ್ತೊಂದು ಯಾವ ವಿಷಯದಿಂದನೂ ಇಲ್ಲ. ಮನಸ್ಸು ನಿಶ್ಚಲ ಆದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಕೊಡ್ತದೆ. ನಿಶ್ಚಲ ವೃತ್ತಿಯೊಳಗೆ ಅನುಭವ ಕೊಡ್ತದೆ. ಮನಸ್ಸು ಚಂಚಲ ಆದ್ರೆ ಸುಖ ತೋರುವುದಿಲ್ಲ. ಮನಸ್ಸು ಯಾವಾಗ ನಿಶ್ಚಲ ಆಕೈತಿ, ಇಚ್ಛಿತ ವಸ್ತು ಪ್ರಾಪ್ತ ಆದ ಕೂಡಲೇ ಮನಸ್ಸಿನ ಹರಿದಾಟ ನಿಲ್ತೈತಿ. ಆ ಹರಿದಾಟ ನಿಂತಾಗ ಅಲ್ಲಿ ತೋರುವಂತಹ ಸುಖ ಅದು ವಿಷಯದ್ದಲ್ಲ, ನಿಂದ ಅನ್ನೋದನ್ನ ಖಾತ್ರಿ ಮಾಡಿ. ಇದು ಬಹಳ ಮಹತ್ವದ. ಈ ತಿಳುವಳಿಕೆ ನಮಗೆ ಗಟ್ಟಿ ಆತಂದ್ರೆ ವಿಷಯ ಭೋ ನಡೆದಾಗ ಸುಧಾ ನಮಗಲ್ಲಿ ಸಮಾಧಿ ಸಿದ್ಧಿಸ್ತದೆ. ಈ ತಿಳುವಳಿಕೆ ಯಾವಾಗಿರ್ತೈತಿ, ಯಾವ ತನ್ನೊಳಗತ ಆನಂದವನ್ನು ಹೊಂದಲಿಕ್ಕೆ ಅವ ಪ್ರಯತ್ನ ಮಾಡ್ತಾನೆ. ಅವ ಬಾಯಿ ತಕೊಂಡ್ಕೊಂಡಿರುವುದಿಲ್ಲ ತೋರಿಡುವಂತ ವಿಷಯ ವಸ್ತುಗಳಿಗೆ. ವಿಷಯ ವಸ್ತುಗಳು ಸುಖ ಕೊಟ್ಟು ಬಿಟ್ಟಿದ್ರೆ ಇಲ್ಲಿ ತನಕ ಯಾರು ಒಬ್ಬರ ಅದರಿಂದ ಸುಖ ಹೊಂದಿದವರು ಅದನ್ನು ನೋಡ್ರಿ. ಶರೀರ ಬಿಡುವವರೆಗೂ ಅದನ್ನು ಮಾಡಿದ್ರೆ ತೃಪ್ತಿ ಇಲ್ಲ, ಇಲ್ಲ ನೆಮ್ಮದಿ ಅನ್ನೋದು ಇಲ್ಲ. ಹಂಗಾರೆ ಎಲ್ಲಿ ಐತೆ ಅದು? ಎಲ್ಲ ಮಾಡಿ ನೋಡಿದೆಪ್ಪ ಆರಾಮ್ ಇರ್ಬೇಕಂತ. ಮಾಡ್ಬೇಕು ಅನ್ನೋದು ಏನೂ ಉಳಿಲಿಲ್ಲ ಈ ಜಗತ್ತಿನೊಳಗೆ, ಆದರೂ ಅದರಿಂದ ಇಲ್ಲ. ಹಂಗಾರೆ ಎಲ್ಲೈತಿ? ಎಲ್ಲವನ್ನು ಆರೈದು ನೋಡಲು ಇಲ್ಲಿ ಎನಿಸದ ನೇಹ ಎಲ್ಲಿ ನೆಲೆಸುವುದು? ಇವುಗಳಲ್ಲಿ ಇಲ್ಲ ಅಂದ್ರೆ ಎಲ್ಲಿ ಐತಿ ಅದು ನಿಜವಾದ ಸುಖ? ನಿನ್ನೊಳಗೈತಿ. ನಮ್ಮೊಳಗ ನಾವು ಅದನ್ನು ಶೋಧ ಮಾಡ್ಕೋಬೇಕಾಯ್ತು. ಆತ್ಮ ಸಂಶೋಧನೆ ನಮ್ಮೊಳಗ ಅಂತರಂಗದಲ್ಲಿ ಅದನ್ನು ನೋಡ್ಕೊಂಡು ಅನುಭವ ಮಾಡ್ಕೋಬೇಕಾಗಿತ್ತು. ನಾವು ಹೊರಮುಖ ವೃತ್ತಿ ಬಹಿರಂಗದಲ್ಲಿ ಹುಡುಕಿರಿ ಎಂದೂ ಸಿಗುವುದಿಲ್ಲ. ಸುಖಿಗಳಾದವರೆಲ್ಲ ಒಳಗೆ ತಮ್ಮೊಳಗ ತಾವು ನೋಡ್ಕೊಂಡು ಸುಖ ಹೊಂದಿದ್ರು. ಯಾಕೆ ಇರುವುದು ತಮ್ಮೊಳಗೆ ಐತಿ, ಹೊರಗಿಲ್ಲ. ಯಾವ ವಿಷಯ ವಸ್ತುಗಳ ಮುಖಾಂತರ ಅದು ದೊರೆಯುವುದಲ್ಲ. ಯಾಕೆ ವಿಷಯ ವಸ್ತುಗಳೆಲ್ಲ ಇವೆಲ್ಲ ಇದಕ್ಕಿದ್ದಂಗೆ ಇರುವುದಿಲ್ಲ, ಅವು ನಾಶ ಆಗಿರ್ತಾವ. ಅದಕ್ಕೆ ಅದು ನಾವು ಯಾವಾಗಲೂ ಇರುವಂತಹದ್ದು ಸುಖ ನಿತ್ಯವಾದದ್ದು. ಎಲ್ಲಾ ಕಾಲದೊಳಗೂ ಇದು ಪರಿಪೂರ್ಣವಾದದ್ದು. ಅದು ಇಲ್ಲದ ದೇಶ ಕಾಲಗಳು ಇಲ್ಲ. ಎಲ್ಲಾ ಕಾಲದೊಳಗೂ ಎಲ್ಲಾ ದೇಶದೊಳಗೂ ವ್ಯಾಪಕವಾದಂತಹ ಚೈತನ್ಯ ಅದು. ಅದಕ್ಕೆ ಪರಿಚ್ಛನ್ನತ್ವ ಇಲ್ಲ, ವ್ಯಾಪಕವಾದದ್ದು. ಎಲ್ಲಾ ಕಡೆ ಒತಟೆ ಐತಿ, ಒತಟೆ ಇಲ್ಲದಂಗಿಲ್ಲ. ಇಂಥಲ್ಲಿ ಐತಿ ಅಲ್ಲಿಗೆ ಹೋಗ್ಬೇಕಂತೇನಿಲ್ಲ. ವ್ಯಾಪಕವಾದ ಎಲ್ಲಿ ಇಲ್ಲ ಹೇಳೋದು. ಯಾವ ಕಾಲದೊಳಗಿಲ್ಲ, ಯಾವ ದೇಶದೊಳಗಿಲ್ಲ. ಎಲ್ಲ ಕಾಲದೊಳಗೂ ಐತಿ ಅದು. ಅದನ್ನು ನಾವು ಅನುಭವಿಸ್ಬೇಕಂತಂದ್ರೆ ಅದ್ರ ಕಡೆ ಎಲ್ಲ ಕೊಡಬೇಕು. ದೇಶ ಕಾಲಗಳ ಭಾವನೆಯನ್ನು ಮೀರಿ ನಿಂತಾಗ ಅದು ನಮ್ಗೆ ಅನುಭವ ಬರುತ್ತೆ. ಪರಿಚ್ಛನ್ನತ್ವ ಭಾವ ಇಟ್ಕೊಂಡ್ರೆ ಇದು ಜೀವಭಾವನು ಪರಿಚ್ಛನ್ನತ್ವ ಭಾವ ಇಂತಿಷ್ಟ ಸೀಮಿತ ಐತಿ. ಅದಕ್ಕೆ ಜೀವಭಾವನೆಯನ್ನು ನಾಶ ಮಾಡ್ಕೊಂಡಾಗ ಯಾವಾಗಲೂ ಐತಿ ಅನ್ನೋದು ನಿನಗೆ ಅನುಭವ ಬರ್ತದೆ. ಚಿಂತೆ ಕಡಿತೈತಿ ನಿನಗೆ. ಈ ಜೀವಭಾವದಾಗ ಇದ್ಕೊಂಡು ಇದಿಷ್ಟ ನಂದು ಅಂತ ತಿಳ್ಕೊಂಡು ಪರಿಚ್ಛನ್ನತ್ವ ಭಾವ ಇಟ್ಕೊಂಡು ಕೂತೀಯ. ವ್ಯಾಪಕ ದೃಷ್ಟಿ ಬೇಕು ನಮಗೆ, ವಿಶಾಲ ದೃಷ್ಟಿ. ಎಷ್ಟೆಷ್ಟು ಮನಸ್ಸು ವಿಶಾಲ ಆಕತಿ ಅಷ್ಟಷ್ಟು ಮನಸ್ಸಿಗೆ ನೆಮ್ಮದಿ ಆಕತಿ. ಎಷ್ಟೆಷ್ಟು ನೀ ಸಂಕುಚಿತ ಆಕಿ ಅಷ್ಟಷ್ಟು ನಿನಗೆ ದುಃಖವನ್ನು ಮಾಡ್ತಿ. ಬ್ರಹ್ಮ ಎಷ್ಟು ವ್ಯಾಪಕ ಐತಿ ಹಂಗ ವೃತ್ತಿ ಎಷ್ಟು ವ್ಯಾಪಕ ಆದಾಗ ಬ್ರಹ್ಮದ ತಿಳುವಳಿಕೆ ನಮಗಾಕೈತಿ. ನಾವು ಸಂಕುಚಿತ ದೃಷ್ಟಿ ಇಟ್ಕೊಂಡು ಕೂತೀವಿ, ನಮ್ಮಂತವ್ ಹೆಂಗ ಆಗ್ಬೇಕ್ರಿ ಅಂತ ಬಹಳ ದಿನದಿಂದ ಇದನ್ನ ಗಟ್ಟಿ ಇಟ್ಕೊಂಡು ಕೂತೀವಿ. ಇದಿಷ್ಟ ನಾನು ನನ್ನದು ಸೀಮಿತ ಭಾವದೊಳಗದೇನು ಕಲ್ಪಿಸ್ಕೊಂಡು ಕೂತೀವಿ. ಅವನ್ನೆಲ್ಲ ತೆಗೆದಾಕ. ಅಜ್ಞಾನದಿಂದ ಕಲ್ಪಿಸ್ಕೊಂಡೆ ನಾನು ಜೀವದಿನಿ, ನಾನು ಬದ್ಧದಿನಿ, ನಮ್ಮಂಥವ್ರು ಹೆಂಗ ಇವನ್ನೆಲ್ಲ ಹಿಡ್ಕೊಂಡು ಕೂತಾನೆ. ಉಪಾಧಿಗಳ ಸಂಬಂಧ ಹಿಡ್ಕೊಂಡು ನಾವು ಬದ್ಧರ ಕೂತೀವಿ. ಇವೆಲ್ಲ ತೋರೆಡಗ್ತಾವು. ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಂಥ ಅರು ಆನಂದ ಸ್ವರೂಪನೇ ನೀನದಿ ಅನ್ನೋದನ್ನು ಅನುಭವಿಗಳು ತಾವು ಕಂಡ ಸತ್ಯವನ್ನ ಇನ್ನುಳಿದ ಜೀವಿಗಳು ಹೊಂದಲಿ ಅಂತ ಮಾರ್ಗದರ್ಶನ ಮಾಡ್ಕೊಂತ ಬಂದಾರ. ಮೇಲೆ 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 ಎಚ್ಚರಗೊಳಿಸ್ಕೊಂತ ಬಂದಾರ. ಎಲ್ಲಿಯೋ ಒಬ್ರು ಅವ್ರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇಟ್ಕೊಂಡು ಅದ್ರ ಲಾಭ ಪಡಿಬೇಕನ್ನೋರು.
ಇರುತ್ತಾ ಇದ್ರೆ ಲಾಭ ಆಕೈತಿ. ಮಹಾತ್ಮರು ಹೇಳಿದ ಮಾತಿನ ನಂಬಿಕೆ ಬೇಕಲ್ಲ. ನಂಬಿಕೆ ಇಲ್ಲೇ ನೀ ಬೇಕಾದಷ್ಟು ಹೇಳಿರು ಅದನ್ನ ಅನುಭವ ಬರ್ಬೋದು. ಏನ್ ನಾವು ಯಾವ ಕೆಲಸಕ್ಕೆ ಹೊಂಟೇವಿ ಅನ್ನೋದನ್ನ ಪರಿಶೀಲನೆ ಮಾಡಿ ನೋಡ್ಕೋರಿ. ಅಂದ್ರೆ ಅದು ಶಾಣೆತನ. ನಾನು ಅನ್ನೋ ಇರುವಿನೊಳಗ ಈ ಶರೀರ ಸರಿಬೇರಿಕೆ ಆಗೈತೆ ನೋಡ್ಕೋರಿ. ನಡಬರ್ಕ ಬಂದದ್ದು ಇದೆ ಶರೀರ ಭಾವ ಮೊದಲಿತ್ತನ. ಇದು ಮೊದಲಿಗೆ ತಾನು ಅನ್ನೋದು ಎದಕ್ಕೆ ಅನ್ಕೊಂಡ? ಆನಂದಮಯವಾದ ಇರುವಿಗೇನೆ ಅನ್ಕೊಂಡ. ಅಲ್ಲಿ ಯಾವೂ ಇಲ್ಲ. ದೇಹ ಭಾವ ಇಲ್ಲ, ಜಗತ್ತಿನ ಭಾವ ಇಲ್ಲ. ಅಲ್ಲಿ ನಾವು ಯಾವ ಇಲ್ಲದಾಗ ನಾನು ಅಂತ ಇದು ಇರುವಿಗಿನ ಆನಂದಮಯವಾದ ಇರುವಿಗಿನ ಅನ್ಕೊಂಡದ್ದು. ಮೊದಲನೇ ಈ ಪಂಚಭೂತಾದಿಗಳ ಕಾರ್ಯ ಶರೀರ ಹೌದಲ್ಲೋ ನೋಡ್ಕೊ. ಹೌದಾರ ಪಂಚೀಕರಣ ಅಭ್ಯಾಸ ಮಾಡೋಣ. ಹೌದು, ಅವನು ಅಭ್ಯಾಸ ಮಾಡ್ಕೊಂತ ಕೂತ ಮೊದಲು ದೇಹ ಭಾವ ಗಟ್ಟಿ ಹಾಕೊಂಡ್ಕೊಂಡು ಪಂಚೀಕರಣ ಹಾಕೊಂಡು ಏನ್ ಮಾಡೋ. ಅದು ನೀನಾದ್ರೆ ಅದನ್ನ ಅಭ್ಯಾಸ ಮಾಡಿ. ಅದನ್ನೇ ಯಾಕೆ ವಿದ್ಯಾರ್ಥಿ ಪಂಚೀಕರಣ ಸಂಚೀಕರಣ ಕಿಂಚಿತ್ ಹೋಗಿ ತಗೋ ಸಮುದ್ರದ ನೀ ಅದು ಹೌದಾರ ಅದ್ರ ಅಭ್ಯಾಸ ಮಾಡಿ. ಅದೆಲ್ಲ ಅಲ್ಲ, ಯಾಕೆ ಅದ್ರ ಬಗ್ಗೆ ತಿಳಿಸ್ಬೋದು? ನಮ್ಮ ಬಗ್ಗೆ ಇದ್ರೆ ವಿಚಾರ, ನಾವು ಅಲ್ಲದ್ರ ಬಗ್ಗೆ ಯಾಕೆ ವಿಚಾರ ಮಾಡ? ಏನ್ ಗುರುವಿನ ಅವಶ್ಯಕತೆ ಮೂಲದಲ್ಲಿನೇ ಇಲ್ಲ. ಏನ್ ಮರುವೇ ಇಲ್ಲ ಅದು. ಹೌದಿಲ್ಲ? ಮೊದಲನೇ ಬ್ರಹ್ಮನಿಷ್ಠಗೆ ಗುರು ಯಾರಿದ್ದ? ದಕ್ಷಿಣಾಮೂರ್ತಿ ಮೊದಲನೇ ಗುರು ಅಂತಾರ. ಅವಂಗ ಗುರು ಯಾರಿದ್ರು? ಅರುವ ಗುರು. ಏನ್ ಗುರು ಅಂದ್ರೆ ನಾವು ಶರೀರ ಅಂತ ತಿಳ್ಕೊಂಡ್ಕೊಂತೀವಿ. ಅರುವ ಗುರು, ಶರೀರ ಗುರು ಅಲ್ಲ. ಎಲ್ಲರಿಗೂ ಗುರುಗಳು ಬೇಕ್ರಿ ಅಂತ ವಾದ ಮಾಡ್ತಾರೆ. ದೊಡ್ಡ ಅಜ್ಜಾರ್ ಇದ್ದಾಗ, ಆತ್ಮಾನಂದಪ್ಪ ಅವ್ರು ಇದ್ದಾಗ ಅವ್ನು ಕೇಳ್ಕರ್ ಅಂತ ಬರ್ತಿದ್ದ. ಕೇರ್ ಅವ್ರು ಕೂಡ ಬರ್ತಿದ್ದ. ಅವ್ನ ಫೋಟೋ ಸ್ಟುಡಿಯೋ ಇತ್ತು. ಅಪ್ಪ ಅವ್ರು ಎಲ್ಲರಿಗೆ ಅವಶ್ಯಕತೆ ಐತ್ರಿ ಗುರುಗಳ ಅವಶ್ಯಕತೆ. ಎಲ್ಲಾರನು ಯಾಕೆ ತಗೋತೀರಿ? ನಿನಗ್ ಬೇಕೋ ಬೇಡ? ನಮಗ್ ಬೇಕ್ರಿ, ನೀವು ಅಷ್ಟು ಇಟ್ಕೋರಿ ಅಂತ. ಎಲ್ಲಾರ್ಗಿ ಬೇಕು, ಎಲ್ಲಾರು ಬಡಿವಿ, ನಿನಗೆ ಅದಕ್ಕೆ ಬೇಕಾಗಿ. ಅದಕ್ಕೆ ಕೇಳಿದ್ರು ಮೊದಲೇ ಬ್ರಹ್ಮನಿಷ್ಠಿಗೆ ಗುರು ಯಾರಿದ್ರು ಅಂತ. ಅಲ್ಲಿ ಅರುವ ಗುರು. ಸ್ವಂತ ಪ್ರಜ್ಞೆ ಬೇಕಿದೆ, ಅದು ಜಾಗೃತ ಆಗ್ಬೇಕು. ನಾವು ಸಾಮಾನ್ಯವಾಗಿ ಗುರುವಿನ ಅವಶ್ಯಕತೆ ಐತಿ. ಅಜ್ಞಾನದೊಳಗೆ ಬಿದ್ದವರಿಗೆಲ್ಲ ದಾರಿ ತೋರಿಸ್ತಾರೆ, ಗೊತ್ತಿಲ್ಲದವ್ರು. ಹೌದಿಲ್ಲ? ಭಾರಿ ತೋರಿಸ್ತಾವ್ರು ಅವರು, ಮುಕ್ತಿ ದಾರಿ ತೋರಿಸ್ತಾರ, ಮುಕ್ತಿ ಕೊಡುದಿಲ್ಲ. ಮುಕ್ತಿ ಕೊಡೋರು ಯಾರು ಇಲ್ಲ. ನೀನ ಅದನ್ನ ಮಾಹಿತಿ ಮಾಡ್ಕೊಂಡ ಸರಿಯಾದ ಮಾರ್ಗದರ್ಶನ ಆದ್ಮ್ಯಾಗ ಅದು ಪ್ರಯತ್ನ ಮಾಡಿ ನೀನ ಹೊಂದೋದು. ಒಬ್ರಿಗೊಬ್ರು ಕೊಡ್ತುಗಳೇನು ಸಲ್ಲ. ನೀನ ಹೊಂದ, ನಿನ್ ಸ್ವಂತ ಪ್ರಜ್ಞೆ ನಿನ್ನಲ್ಲಿ ಜಾಗೃತ ಆಗ್ಬೇಕು. ಹೆಂಗಿದ್ರೆ ನಾ ಆರಾಮಿದ್ದೆ. ಹಂಗ ಎಲ್ಲ ನೀನ ಮಾಡ್ಕೋ ಗುರು ಅಂದ್ರೆ ಪ್ರಯತ್ನ ಮಾಡೋಲ್ಲ. ಜೀವಗಡ್ರ ಹಾಕೊಂಡ್ ಕುಂತ್ರಿ ಏನ್ ಮಾಡೋದು? ಏನ್ಪಾ ನಿನಗೂ ಎಲ್ಲ ನಿಂದ ನೋಡ್ಪ. ಇಲ್ಲ ಪೂರ್ಣರ ಐತೆನ ನಿಂದ ಅನ್ನೋದರ ಬರಸ ಐತೆ ನಿನಗ? ಯಾಕ್ರಿ ಯಪ್ಪ ನಿಮ್ದರಿ ಎಲ್ಲ ಅಂತಾನ. ಸುಳ್ಳ ಮ್ಯಾಗಿನ ಮಾತಿಗೆ ನಿರಂಜನಪ್ಪಗಳು ಬಿಡ ಹೇಳಿ ಮ್ಯಾಗ ಸಹಿ ಮಾಡಂಗ ನೋಡು. ಎಲ್ಲ ನಿಮ್ ಸಹಿ ಮಾಡಿಲ್ಲ, ಎಲ್ಲ ನಿಂದೆಲ್ಲ ನಂದ. ಅವ್ರು ಕಷ್ಟ ಹಿಡ್ದ ಬಿಡ್ತಿದ್ರ ಅಜ್ಜ. ಯಪ್ಪ ನಿಮ್ದರಿ ಎಲ್ಲ ಸುಳ್ಳ ಮ್ಯಾಗಿನ ಮಾತಿಗೆ ನಿಮ್ದು. ಖರೆ ಹೇಳ ನಮ್ದಂತ ಆದ್ಮ್ಯಾಗ ನಿಂದ ಅನ್ನೋದು ಹೊಳ್ಳಿ ನಾ ಕೇಳೋಂಗಿಲ್ಲ ನೀನು. ಹೌದಿಲ್ಲ? ಎಲ್ಲ ನಿಮ್ಮದ ಅಂದ್ಮ್ಯಾಗ ಮತ್ ನಂದು ಅನ್ನೋಂಗಿಲ್ಲ ನೀನು. ಹೌದಿಲ್ಲ? ಮತ್ ನಾನ ಕೊಟ್ಟೇನಿ ಅಂದ್ರೆ ಹೋತ ನಿಂದ ಅದು. ಹೌದಿಲ್ಲ? ತ್ಯಾಗ ಮಾಡಿದ ಮ್ಯಾಗ ಅಂತ ತ್ಯಾಗ ಬೇಕಲ್ಲ, ಪೂರ್ಣ ತ್ಯಾಗ, ಸಮರ್ಪಣ ಭಾವ ಬೇಕಲ್ಲ. ಹೌದಿಲ್ಲ? ಈಗ ಬಾಯಿಲೆ ಅಂದ್ರೆ ಮನಸ ಬಿಡ್ಬೇಕಲ್ಲ ತ್ಯಾಗ.
ಆ ತ್ಯಾಗ ಮಾಡಿದಾಗ ಬರ್ತೈತಿ ನನಗೆ ಏನ್ ಎಲ್ಲವೂ ನಿನ್ನದು ಅಂತ ತೀರಾ 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 ಅಂತ. ಕಬೀರ್ ದಾಸರಂಗ ಎಲ್ಲವೂ ನಿನ್ನದಯ್ಯ ಅಂತ. ತನು ನಿನ್ನದು, ಮನ ನಿನ್ನದು, ಅಣುದಿನ ಬರುವ ಸುಖ ದುಃಖವು ನಿನ್ನದಯ್ಯ ಅಂತ. ಎಲ್ಲ ಪೂರ ಅರ್ಪಣೆ ಮಾಡ್ಬೇಕಲ್ಲ. ಅದಕ್ಕೆ ತ್ಯಾಗ ಅಂತಾರೆ. ಅರ್ಪಣೆ ಮಾಡೋದು ಅಂದ್ರೆ ಏನು? ಆತ್ಮ ಸಮರ್ಪಣೆ, ತನ್ನದನ್ನು ಭಾವನೆಯನ್ನೆಲ್ಲ ಕೈಬಿಟ್ಟು ಅಹಂಕಾರ ತ್ಯಾಗ. ಎಲ್ಲ ಅಲ್ಲಿಗೆ ಬರ್ತೈತಿ. ಭಕ್ತಿ ಧ್ಯಾನ ಎರಡೂ ಒಂದ ಅಲ್ಲಿಗೆ ಬರುದದು. ಮತ್ತು ತ್ಯಾಗಕ್ಕನ ತ್ಯಾಗದಿಂದ ಮಾತ್ರ ಅದು ನಮ್ಗೆ ಹೋಗೋದು. ನಾನು ಅಲ್ಲದನ್ನೆಲ್ಲ ಕೈ ಬಿಟ್ಟಾಗ. ಹೆಂಗಾರ ಮಾಡಿ ಕಾಮನ ಕಾಟ ತಪ್ಪಿಸ್ಕೊಳ್ಳೋದ ಹೊರತಾಗಿ ಗತಿನ ಇಲ್ಲ ನೋಡ್ರಿ. ಕಾಮನ ಕೈಯಾಗ ಸಿಕ್ಕ ಜನ್ಮ ಜನ್ಮ ಅಂತ ತಿರ್ಗಾಕತ್ತೀವಿ. ಕಾಮನ ಗುಲಾಮಗಿರಿಯ ಇದ್ರೊಳಗೆ ಸಿಕ್ಕೊಂಡು ಕೂತೇವೆ ನಾವೆಲ್ಲರೂ. ಯಾರದಾರ ಕಾಮನ ಕಾಟ ತಪ್ಪಿಸ್ಕೊಂಡವ್ರೆಲ್ಲರೂ? ಎಲ್ಲಿದಾರ? ಎಲ್ಲಿ ಒಬ್ರು. ಜನ್ಮ ಜನ್ಮಾಂತರ ಪ್ರಯತ್ನ ಮಾಡ್ಬೇಕಾಗೈತಿ ನಾವು ಕಾಮನ ಕಾಟ ತಪ್ಪಿಸ್. ಹೇಳಿದ್ರೆ ಒಳಗಿಲ್ಲ, ಕೇಳಿದ್ರೆ ಒಳಗಿಲ್ಲ. ಅದು ಒಳಗೆ ಸುಪ್ತ ರೀತಿ ಒಳಗಿರ್ತೈತಿ. ಕಾಮ ಗೊತ್ತಾಗ್ಲಂಗ ಬಂದು ನಮ್ಮನ್ನೆಲ್ಲ ತಲೆ ಕೆಳಗೆ ಮಾಡ್ತೀವಿ. ನೀ ಭಾಳ ಚಲೋ ಶಾಸ್ತ್ರ ಹೇಳ್ತಿ, ಸೋಗ್ ಹಾಕೊಂಡಿ, ಅದು ನಿನ್ ಸನಿಕ್ ಬರುದಿಲ್ಲ. ನಾವು ಕೆಂದ ನೋಡಿದ ಕೂಲೆ ಹೆದರು ಓಡಕೋತೀನಿ. ಅದು ಕಾಮ. ಯಾಕ್ರಿ ಬೀಳ್ದ ನೋಡಿದ ಕೂಲೆ, ಕೆಂದ ನೋಡಿದ ಕೂಲೆ ಈ ಬತ್ತಿ ಪಟ್ಟ ಪಡ್ಕೊಂಡ ನೀವು ಒಂದ್ ಸನಿಕ್ ಬರ್ಲು ಅಂತಿದ್ವಿ. ಯಾ ಸೋಗ್ ಹಾಕಿರು ಕಾಮನ್ ಕಾಟ ತಪ್ಪಿಸ್ಕೊಳಕೈತಿ ನೀನು. ಈ ವಿವೇಕದಿಂದ ಮಾತ್ರ ಸಾಧ್ಯ. ಜ್ಞಾನದಿಂದ ಅದನ್ನ ನಾಶ ಮಾಡ. ನಿಮ್ ಶಿವ ಕಾಮನನ್ನ ಎದರಿಂದ ಸುಟ್ಟ ಅಂತ ನೀವು ಅಂತೀರಲ್ಲ, ಮೂರನೇ ಕಣ್ಣು. ಹೌದಿಲ್ಲ? ಜ್ಞಾನದಿಂದ, ದಿವ್ಯ ಚಕ್ಷುವಿನಿಂದ ಕಾಮನನ್ನು ಸುಟ್ಟ ಅಂತ. ಅಂತ ಜ್ಞಾನ ವಿವೇಕ ನಮ್ಮಲ್ಲಿ ಜಾಗೃತ ಐತಲ್ಲ. ನಮ್ಮಲ್ಲಿ ಮೂರನೇ ಕಣ್ಣು. ನಾವು ವಿಚಾರ ಮಾಡಿ ಅದನ್ನು ಜಾಗೃತಗೊಳಿಸ್ಬೇಕಾಗಿತ್ತು. ಆ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಇವೆಲ್ಲ ಅನಿತ್ಯದವ, ದುಃಖ ರೂಪಿ ಇದಾವ ಅಂತ ತಿಳ್ಕೊಂಡ ಇವೆಲ್ಲ ನಾಶ ಆಗಿ ಬಯಕೆಗಳ ಇಲ್ದಂಗ ವಿವೇಕನದಲ್ಲಿ ಜಾಗೃತ ಆಗ್ತಾನೆ. ಕಾಮನೆಗಳೆಲ್ಲ ಸುಟ್ಟು ಹೋಗ್ಬಿಡುತ್ತೆ. ಸ್ವಲ್ಪ ಉಳಿಯದಂತೆ ಅವು ನಾಶ ಆಗಿ ಯಥಾರ್ಥ ಜ್ಞಾನ ಆತಂದ್ರೆ ವಿವೇಕದಿಂದ. ಅದಕ್ಕೆ ಆ ವಿವೇಕವನ್ನು ನಾವು ಜಾಗೃತ ಮಾಡ್ಕೊಳ್ಳೋ ದೃಷ್ಟಿಯಿಂದ ಇಂತಹ ಒಂದು ಮಹಾತ್ಮರ ಸಂಘ ಅವ್ರು ಎಚ್ಚರಗೊಳಿಸ್ತಾರೆ. ತಾವು ಹೊಂದಿದ ಆನಂದ ಸ್ಥಿತಿಯನ್ನು ಇನ್ನುಳಿದ ಜೀವಿಗಳು ಹೊಂದಲಿ ಅಂತ ಅದ್ರ ಮಾರ್ಗದರ್ಶನ ಮಾಡ್ತಾರೆ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಚಂದ ಕೇಳಿ ಅದನ್ನ ತಿಳ್ಕೊಂಡಂದ್ರೆ ಅವನಲ್ಲಿ ಅದು ಜಾಗೃತ ಆಕೈತಿ. ಅಂತ ಒಂದು ಅಧಿಕಾರಿಗಳು ಇರ್ಬೇಕಲ್ಲ. ನಾವು ಒಳಗೆ ನಾವು ವಿಷಯದ ಆಶಯ ಇಟ್ಕೊಂಡು ಅವ್ರಂತ ಇಲ್ಬೋದು. ನಾವು ಎಲ್ಲ ಭೋಗ ಭಾಗ್ಯಗಳು ದೊರಲಿಪ ಈ ಬೇರೆ ಉದ್ದೇಶ ಇಟ್ಕೊಂಡು ಬಂದೆವು ನಾವು. ನಿಜವಾಗಿ ಜ್ಞಾನ ಪ್ರಾಪ್ತಿಗೋಸ್ಕರವಾಗಿ ಮಹಾತ್ಮರ ಅವಲಂಬನೆ ಮಾಡೋರು ಯಾರು? ನಮ್ಮ ಬಾಳೆ ವಿಷಯ ಎಲ್ಲ ವ್ಯವಹಾರ ನೆಟ್ಟಗಾಗ್ಲಿ, ತೊಂದರೆಗೆ ಶರೀರದ ರೋಗ ಹೋಗ್ಲಿ, ನಮ್ಮ ಮಣಿತನ ಎಲ್ಲ ತೊಂದರೆ ಆಗದಂಗೆ ನಡೀಲಿ. ಅದು ನನ್ನ ಮಕ್ಕಳು ಮರಿ ಎಲ್ಲ ಚಲೋ ಇದಕ್ಕೆ ಮೆಟ್ಟಿಗೆ ಹತ್ಲಿ. ಹೌದಿಲ್ಲ? ಚಲೋ ಏನ್ ಸಿಗಲಿ, ಚಲೋ ಗಾಂಡ ಸಿಗಲಿ. ಹೌದಿಲ್ಲ? ಇದ ಬೈಕೆಗಳು ಇಟ್ಕೊಂಡು ನಾವು ಬರ್ತೀವಿ. ನಾವು ಮಾಡಿದ ಕರ್ಮ ಹೆಂಗಿರ್ತೈತಿ ಅದರ ಫಲ ನಾವು ಉಣ್ಣಾಕ್ ಮುಂದೇವಿ. ಅದನ್ನ ಯಾರಿಗೂ ತಪ್ಪಿಸ್ಕೊಳಿಕ್ಕಾಗುದಿಲ್ಲ. ಅದಕ್ಕೆ ಒಳ್ಳೇದನ್ನು ಮಾಡ್ರಿ ಅಂತ ಎಚ್ಚರಿಕೆ ಕೊಟ್ಟಾರು. ನಾಳೆ ಅದನ್ನು ಅನುಭವಿಸುವಾಗ ಕಷ್ಟ ಹೊಂದ್ಬೇಕಾಕೈತಿ. ನೀವು ಮಂಗಿ ನಂಗ ಮಾಡಿದ್ರೆ ಯದ್ವ ತದ್ವ ಮಾಡಿದ್ರೆ ಯದ್ವ ತದ್ವ ಆಕೈತಿ. ಈಗ ಅದನ್ನ ನಾವು ಸುಧಾರಿಸ್ಕೊಳಿಕ್ ಬರ್ತೈತಿ ಮನುಷ್ಯನ ಜನ್ಮದಾಗ. ಭೋಗ ಮಾಡಿ ಸುಖ ಹೊಂದ್ಬೇಕು ಅನ್ನೋ ಲಾಲಸ ಏನದ ನೋಡ್ರಿ, ಅದ ಕಾಮನ ಕೊಂಡಿ. ಆ ಕೊಂಡಿ ಮುರಿದಾಗನ ಸುಖಿ ಆಗುದು ನೋಡ್ರಿ. ಕಾಮನ ಕಾಟ ತಪ್ಪಿಸ್ಕೊಂಡ ಅವ್ ಎಲ್ಲೋ ಒಬ್ಬ ಸಿಗ್ತಾನೆ. ಶರಣ ಅಂತ. ಅದಕ್ಕ ಶರ ಅಂದ್ರೆ ಕಾಮನ ಬಾಣ. ಶರ ಅಂದ್ರೆ ಬಾಣ.
ನಾವ್ ಅಂದ್ರೆ ಅದನ್ನ ಕಳ್ಕೊಂಡವ ಶರಣ. ಕಾಮನ್ ಕಾಟ ತಪ್ಪಿಸ್ಕೊಂಡ ಅವಾಗ ಶರಣ ಅಂದ. ಕೋಟಿಗೊಬ್ಬ ಶರಣ ಅಂತ. ವಿವೇಕದಿಂದ ನೀತಿ ಬರ್ತೈತಿ, ವೈರಾಗ್ಯ ಬರ್ತೈತಿ, ಜ್ಞಾನ ಉದಯ ಆಕೈತಿ. ಅದಕ್ಕೆ ವಿವೇಕ ಪ್ರಧಾನ. ಆ ಜ್ಞಾನದ ಕಣ್ಣು ನಮ್ಮಲ್ಲಿ ಜಾಗೃತ ಆಗಬೇಕು. ವಿವೇಕ ಪ್ರಧಾನ ನೀತಿಯುಕ್ತ ವೈರಾಗ್ಯ ಸಮೇತ ಜ್ಞಾನ ಸಮಾಧಿಯನ್ನು ಹೊಂದಲಿಕ್ಕೆ ಬರ್ತದೆ. ವಿವೇಕ ನಿರಂತರ ಸತ್ಸಂಗದೊಳಗೆ ತೊಡಗಿದಾಗ ಬರ್ತೈತಿ ವಿವೇಕ. ಜಡಬುದ್ಧಿ ಜಡಸಂಗದಾಗ ತೊಡಗಿದ ವಿವೇಕ ಎಲ್ಲಿ ಉದಯ ಆಗುತ್ತೆ? ಅದೇ ಜಡಭಾವನ ಗಟ್ಟಿ ಹಾಕೊಂಡ್ಕೊಳುತ್ತೆ. ಜಡಬುದ್ಧಿ ಜಡಸಂಗ ಮಾಡಿ ಮಾಡಿ ಎಂಥವರ ಸಂಘ ನೀ ಮಾಡ್ತೀವಿ ಅಂತ ಸಂಸ್ಕಾರ ನಿನಗಾಕೈತಿ. ಸಾಧಕನ ಸಾಧನನ ಸಿದ್ಧನ ಲಕ್ಷಣ ಅಂದ. ಸಾಧಕನ ಸಾಧನೆ ಏನಿರ್ತೈತಿ? ಅನ್ಯ ಭಾವನೆಯನ್ನೆಲ್ಲ ಬಿಟ್ಟು ತನ್ನ ಭಾವ ಆನಂದದ ಭಾವನೆಯನ್ನು ಹೊಂದುವುದನ್ನು ಅವನ ಸಾಧನೆ. ಸಿದ್ಧ ಭಾವ ತಾನು ಆನಂದದ ಭಾವದಾಗ ಇರ್ತಾನ. ಸಿದ್ಧನ ಲಕ್ಷಣ? ಯಾರು ಕೂಡ ತರ್ಕ ಮಾಡಕ್ ಹೋಗ್ಬೇಡ್ರಿ. ತರ್ಕದಿಂದ ಬ್ರಹ್ಮಾತ್ಮ ಬುದ್ಧಿ ಉಂಟಾಗಲಾತ. ತರ್ಕ ಮಾಡ್ಕೋದ ಕೂತ್ರೆ ಜಗಳತ್ತಾವ ಚಲೋ. ಹೌದಿಲ್ಲ? ನಂದ ಬಲ ನಿಂದ ಬಲ. ನಿಜವನ್ನ ತಿಳಿದ ನಾವು ಯಾರು ಕೂಡ ತರ್ಕ ಮಾಡಕ್ ಹೋಗ್ಬೇಡ್ರಿ. ತರ್ಕವ ನುಡಿವನೇ ತತ್ವವಿಧಾನ. ಜಡ ತರ್ಕಿಗಳಾದ ಮಾನವರಂತೆ ಯಾರು ಕೂಡ ತರ್ಕವನ್ನು ಮಾಡುವುದಿಲ್ಲ. ಅರಿಯದ ಮೂಢನ ಪರಿಯೋಳು ನಿಜವನ್ನು ಅರಿದ ಯೋಗಿ ತನ್ನ ಕುರುವುದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರವರು ಉಂಡುಟ್ಟು ಸಂಚರಿತ. ಎಲ್ಲರೂ ಹೆಂಗಿರ್ತಾರೆ? ಅಜ್ಞಾನಿ ಕೂಡ ಅಜ್ಞಾನಿ ಹಿಂಗೆ ಇರ್ತಾನೆ. ಗುರ್ತು ಹಚ್ಚಿಕೊಡದಂಗೆ ತನ್ನ ಅನುಸಂಧಾನಗಳ ಆಂತರಿಕ ಅಭ್ಯಾಸದಾಗ ತೊಡಗ್ತಾನ. ಶಾನೆತನ ತೋರ್ಸಕ್ ಹೋಗುದಿಲ್ಲ ನಾವು ಯಾರಿಗೆ. ವಾದದಲ್ಲಿ ಜಯಿಸಬೇಕು ಅನ್ನೋದು ಅದಕ್ಕೆ ತರ್ಕ ಮಾಡಿ ಅದರಿಂದ ಲಾಭ ಇಲ್ಲ. ತರ್ಕದಿಂದ ಜಯಿಸಬೇಕು ಅನ್ನೋದಿಲ್ಲ. ಎದ್ರ ಸಂಬಂಧ? ನಾವು ವಾದ ಮಾಡಿ ಜಗಳ ಹತ್ತಾವ ಒಬ್ರಿಗೊಬ್ರು. ತರ್ಕಶಾಸ್ತ್ರ ಅವಾಗೆಲ್ಲ ಬಿರುದು ಬಾವಲಿಗಳು ಕೊಟ್ಟು ಮೆರೆಸ್ತಿದ್ರಂತ. ತರ್ಕದಾಗ ಯಾವ ಗೆದಿತಾನ ಅದೊಂದು ಭ್ರಮ. ಇಲ್ಲ ತರ್ಕ ಮಾಡಿದಾಗ ಗೆದ್ದಾನಪ್ಪ ಇವ. ಒಂದಕ್ಕೊಂದು ಹುಚ್ಚ ಒಂದು ಕಾಲಿತ್ತಂತ ತರ್ಕ ಮಾಡೋದು. ತರ್ಕಶಾಸ್ತ್ರ ವಿತ್ತಂಡವಾದ. ಅವನು ಕೂಡ ತರ್ಕ ಮಾಡೋದು ಯಾರು ಸೋಲಿಸ್ತಾರೋ ಅವ್ರಿಗೆಲ್ಲ ಬಿರುದು ಬಾವಲಿಗಳೆಲ್ಲ ಅವನು ಅರ್ಪಣೆ ಕೊಡಬೇಕು. ಹಿಂಗೆಲ್ಲ ಶಪಥ ಮಾಡ್ತಿದ್ವು ಅಂತ ಮಡಿವಾಳಜಂದು ಹೇಳ್ತಾರಲ್ಲ. ತರ್ಕ ಅಲ್ಲಿ ಪಂಡಿತ ಅವನು ತರ್ಕಶಾಸ್ತ್ರ ಪ್ರಾವೀಣ್ಯತೆ ಡಂಗುರ ಹೊಡಿಸ್ಬಿಟ್ಟಿದ್ದ. ಯಾರು ನನ್ನ ಇದ್ರಾಗ ಸೋಲಿಸ್ತೀನಿ, ನಾನು ಇವನ್ನೆಲ್ಲ ಕೊಟ್ಟು ನಾ ಹೊಳಿ ಮುನಿಗಿ ಬಿಡ್ತೇನೆ. ಅಷ್ಟೊಂದು ಯಾರು ಇಲ್ಲದಂಗ ಅಂತ ಡಂಗುರ ಹೊಡಿಸ್ಬಿಟ್ಟಂತ. ಯಾರು ಬಟ್ಟಂಗೆ ಇಡೀ ಕಾಶಿ ಪಟ್ಟಣದಾಗ ಯಾರು ಅದೇನು. ಇವ್ರು ಅವಾಗ ಕಲಿಯಾಗಿ ಇವ್ರ ಮಠದಾಗ ಅವಾಗ ಅದಾರ ಮಡಿವಾಳ ಹಚ್ಚಿದ್ದಾಗ. ಇವರು ತರ್ಕಶಾಸ್ತ್ರ ಅಲ್ಲಿ ಕಲಿಯಾಕ ಹೋದಾರ ಇವರು. ಅವಾಗ ಇವರು ಎಲ್ಲರೂ ಕೆಲಸ ಆಗಿಲ್ಲ. ನಿನಗ ತರ್ಕ ಮಾಡ್ತೇನೆ ಅಂತಂದಾರ. ಎದ್ರ ಬಗ್ಗೆ ಮಾಡ್ತೀನಿ ಅಂತ ಕೇಳ್ಯಾರ ಅವ್ರು. ನಿಮ್ಮ ಅಪ್ಪಗ ನೀ ಹುಟ್ಟಿ ಅಂತ ನಾ ಹೇಳ್ತೇನೆ, ಅಲ್ಲಂತ ಸಿದ್ಧ ಮಾಡಿ. ನಿಮ್ಮ ಅಪ್ಪಗ ನೀನ ಹುಟ್ಟಿ ಅಂತ ನಾ ಅಂತೇನೆ, ಇದನ್ನ ಅಲ್ಲಂತ ಸಿದ್ಧ ಮಾಡ. ಏನ್ ಮಾಡ್ದಾನಂದ್ರೆ ಹಿಂಗಾಗಿ ಅದು ಎಲ್ಲ ಇದನ್ನ ಬಿಟ್ಟು ಹೊಳಿ ಬಿದ್ದು ಸತ್ಯ ಅಂತ ಅವಾಗ ಪರಿಣಾಮ ಆತಂತ. ಇಂಥವರೇ ಬ್ಯಾಡಪ್ಪ ಇದನ್ನೊಳಗೆ ಕಲ್ತೀನಿ ನಾ ಅಂತ ಬಿಟ್ಕೊಟ್ಟು ಬಂದಾರ ಅವ್ರು. ಕಾಶಿನ ಬಿಟ್ಕೊಟ್ಟು ಅವಾಗ ನಿಜಗುಣ ಗ್ರಂಥ ನೋಡಿ ತಲೆ ಮ್ಯಾಗ ನೋಡಿ ಕುಣದಾಡ್ಯಾರ. ಮರಾಯ ನೀ ನನಗೆ ಮೊದಲ ಇಲ್ಲಿ ಸಿಕ್ಕಿ ಬಿಟ್ಟಿದ್ರ ಅಲ್ಲಿಗೂ ಕೆಲಸ ಏನಿತ್ತು, ಕಾಶಿಗೂ ಕೆಲಸ ಇದ್ದಿದ್ದಿಲ್ಲಪ್ಪ. ನಾಳೆ ನಾನು ಬ್ರಹ್ಮ ರಾಕ್ಷಸ ಆಗ್ಬೇಕಾಗಿತ್ತು. ಇವನ್ನೆಲ್ಲ ಇಂಥವನ್ನೆಲ್ಲ ಮಾಡಿ ಅಹಂಕಾರ ಬಂದ್ಬಿಡ್ತೈತಿ. ನನ್ನನ್ನು ಯಾವ ಗೆದ್ನ ನಾವು ಯಾವಪ್ಪ ಹಂಗೆಲ್ಲ ವಿತ್ತಂಡವಾದಿಗಳಂತ ಇರ್ತಾರ ಕೆಲವರು. ಅವನ್ನೆಲ್ಲ ರಾಜರ ಆಸ್ಥಾನದೊಳಗೆ ಎಂತ ಪಂಡಿತದನಂದ್ರು ಕರ್ಸಿ ನಿನ್ನಂತಿರ್ತಾರ ಅವ್ರು.
ನೀನು ಎಲ್ಲ ಕೊರ್ಬೇಕು, ನೀ ರಾಜ ಎಂತವನು ಆಗ್ಲಿಕ್ಕಂದ್ರೆ ಶರಣ ಆಗ್ಬೇಕು ನನಗೆ. ಹಿಂಗೆಲ್ಲ ಅವಾಗ ಇತ್ತಂತ. ಕೃಷ್ಣದೇವನ ಆಸ್ಥಾನದ ಕಾಲಾಗ ಒಬ್ಬ ವಿತ್ತಂಡವಾದಿ, ಅವಾಗ ಯಾವ ಸೋಲಿಸ್ತಾನ, ಅವಾಗೆಲ್ಲ ತನ್ನ ಇವನ್ನೆಲ್ಲ ಒಪ್ಪಿಸ್ಬೇಕು. ಅವ್ರು ರಾಜರಾದವ್ರ ಕಾಣಿಕೆಗಳನ್ನೆಲ್ಲ ಅವ್ರು ಹೇಳಿದಷ್ಟು ಕೊಡ್ಬೇಕವ್ರು. ಇಲ್ಲ ನಿಮ್ಮ ಆಸ್ಥಾನದ ಪಂಡಿತರನ್ನ ಸೋಲಿಸಿದ್ರೆ ನಾ ನಿಮಗೆಲ್ಲ ಇದನ್ನು ಕೊಟ್ಟು ಹೋಗ್ತೇನಂತ. ಹಿಂಗೆಲ್ಲ ಇದ್ದಾಗ ಬಂದಿದ್ದಂತ ಅವಾಗ ಆಸ್ಥಾನ ಪಂಡಿತರನ್ನೆಲ್ಲ ಕರೆಸಿ ಅವನು ಇದನ್ನ ನೋಡಿ ಯಾರು ವಾದ ಮಾಡಕ್ ತಯಾರಿಲ್ಲಂತ. ಏನ್ ಮಾಡೋದಪ್ಪ, ನಮ್ಮ ರಾಜ್ಯಕ್ಕನ ಅಸಹ್ಯ ಆಕೈತಿ ಅಂತ ಕೃಷ್ಣದೇವರಾಯ. ರಾಮಕೃಷ್ಣ ತೆಲಾರಿ ರಾಮಕೃಷ್ಣ ಬಂದಿದ್ದಿಲ್ಲ ಅಂತ. ಹಿಂಗಾಗಿತ್ತು. ಒಬ್ಬ ವಿತ್ತಂಡವಾದಿ ಬಂದಾನ, ಅವನು ಸೋಲ್ಸಾಕಿ ಆ ಪಂಡಿತರು ವಾಲ್ಯನಾಗ್ತಾರೆ. ಮತ್ತೆ ಅದಕ್ಕೆ ಹೆಂಗ್ ಮಾಡೋದಿನ್ನ ಪರಿಹಾರ? ಏನಾರ ಸಲಹೆ ಇದ್ರೆ ಅವ್ರ ಮಾರ್ಗದರ್ಶನ ಅವ್ರು ತೆನಾಲಿ ರಾಮನ್ ಕೇಳ್ತಿದ್ರು. ಏನ್ ಹೆದರಾಕ್ ಹೋಗ್ಬೇಡ್ರಿ ಮಹಾರಾಜ್, ನಾ ಎಲ್ಲ ವಾದಿಸ್ತೇನೆ. ಅವ್ರು ಯಾವಾಗ ನಾಳೆ ಇಟ್ಕೋಣ ನಾವು, ಹಂಗಾರ ನನಗೆ ಇದನ್ನ ಕಳಿಸ್ಕೊಡ್ರಿ, ಮಜಲ್ ಕಳಿಸ್ಕೊಡ್ರಿ ಅಂತ. ಎಲ್ಲ ಓದವ್ರನ್ನ ಬಾರ್ಸವ್ರನ್ನ ಕಳಿಸಿ ಅವ್ರನ್ನ ಕರ್ಕೊಂಬರ್ಬೇಕಲ್ಲ ಪಂಡಿತರನ್ನ. ನೀವು ಅವ್ರು ಬರ್ಗೊಡ್ದ ಅದನ್ನ ಪುಸ್ತಕ ರೆಡಿ ಮಾಡಿದ್ದಂತ. ಅದನ್ನ ಒಂದು ಇದ್ರ ಮ್ಯಾಗ ಹೊರಸ್ಕೊಂಡು ಆನಿ ಮ್ಯಾಗ ಮೆರೆಸುವಂತ ಬಂದ್ರಂತ. ಅದನ್ನ ಮರಿಸಿ ಪುಸ್ತಕ ರೀ ಅದನ್ನ ಮಾಡಿಟ್ಟು ಬಂದು ಮೆರಿಸಿ ಅದನ್ನ ಈ ಬುಕ್ಕಿನ ಬಗ್ಗೆ ನೀವು ವಾದ ಮಾಡ್ಬೇಕು ನೋಡೋದಂತ. ಇದು ಯಾವ್ದು ಬುಕ್ಕು ಅಂದ್ರೆ ಅದು ತಿಲಕಾಷ್ಟ ಮಹಿಷ ಬಂಧನ ಅಂತ. ಹಾಗಾಗಿ ಬಹಳ ಹಿಂದಿನ ಜನ್ಮ ಯಾವಾಗ ಉದಯನಿದನಂತ ಸುಳ್ಳು ಹೇಳಿದಂತ ಗೊತ್ತೇ ಇಲ್ಲ ಅದಕ್ಕೆ. ಆ ಪಂಡಿತಗೆ ಅವಾಗ ಅದು ಏನೋ ನೀವು ಮಾಡಿ ಹೊರಗೆ ಹೋಗ್ಯೇನಂತ ಬಾದಾವ ಪರಾರಿ ಆಗ್ಬಿಟ್ಟಂತವ. ಹೇಳುಲ್ಲೇ ಒಳ್ಳೆ ಸಭಾದಾಗ ದಾರಿ ನೋಡ್ರಿ ಒಬ್ರು ಇಲ್ಲ, ಎಲ್ಲ ನೋಡ್ರಿ ಎಲ್ಲಿ ಪರಾರಿ ಆದವ. ಈ ಪುಸ್ತಕ ನೋಡಿ ಹೆದರಿ ಓಡಿತಿಲ್ಲ ಇದೆ ಅಂತ ಹೇಳಿ. ಏನು ಇದು ತೆನಾಲಿ ರಾಮ ಅಂತ ಕೃಷ್ಣದೇವರಾಯ ಕೇಳಿದ್ಕೂಲೆ, ಮಹಾರಾಜ್ ಇದು ತಿಲಕಾಷ್ಟ ಮಹಿಷ ಬಂಧನ. ತಿಲ ಅಂದ್ರೆ ಎಳಿನ ಕಟಿಗೆ, ಮಹಿಷ ಬಂಧನ ಎಮ್ಮಿ ಕಟ್ಟು ಹಾಕ. ಎರಡು ಕೂಡಿ ಸುತ್ಕೊಂಡ್ ಬಂದೆ ಬೇಕ್ ಬಕ್ಕಿನಾಗ ಮಾಡ್ಕೊಂಡ್ ಬಂದೀನಿ. ತಿಲಕಾಷ್ಟ ಮಹಿಷ ಬಂಧನ ಇದಕ್ಕೆ ಹೆದರಿ ದೊಡ್ಡ ಪಂಡಿತ ಓಡಿ ಹೋತ ನೋಡಿದ್ರು. ಇಂಥವೆಲ್ಲ ತೆನಾಲಿ ರಾಮಕೃಷ್ಣನ ಯುಕ್ತಿಗಳಿಂದ ಹಿಂಗೆಲ್ಲ ಆಸ್ಥಾನದ ಪಂಡಿತ ಇದ್ದವನು. ಕಾಳಿದಾಸ ಇದ್ದ. ಕಾಳಿದಾಸ ಇದ್ದ. ಬೀರ್ಬಲ್ ಇವ ಅಕ್ಬರ್ ಇದ್ರಾಗ ಅವ ಇದ್ದ. ಅಲ್ಲೇ ಆಸ್ಥಾನ ಪಂಡಿತರು ಇರ್ತಾರ. ಅವರೆಲ್ಲ ಅವ್ರಿಗೆಲ್ಲ ಅವ್ರು ಸಾಮಾನ್ಯ ಇರುದಿಲ್ಲ. ಅವ್ರು ಅದಕ್ಕೆ ಯಾರು ಕೂಡ ತರ್ಕ ಮಾಡಕ್ ಹೋಗ್ಬೇಡ. ನೀತಿ ಬಂದಾಗ ಯಾರು ಕೂಡ ತರ್ಕ ಮಾಡಕ್ ಹೋಗ್ಯೇನು, ನಿದ್ದಿ ಕೇಳಿಸ್ಬೋತೀವಿ. ನನಗೆ ನೀತಿ ಬಂದತ್ತಪ್ಪ ಅಂತಿದ್ರು ಅಜ್ಜ ಅವ್ರು. ಯಾರು ವಾಟ್ಸಾಕ್ ಬಂದ್ರೆ ನನಗೆ ನೀತಿ ಬಂದೈತಪ್ಪ ಅಂತ. ನಿಮ್ಮ ವಿಶ್ವವಿದ್ಯಾಲಯಗಳಂದ್ರೆ ವಶಿಷ್ಠರ ಆಶ್ರಮ ನಾವು. ನೀವು ಈಗ ಕಲ್ತದ ವಿದ್ಯಾ ಕಲಿಯೋದು ಮತ್ತು ಕಲಿಸೋದು ಕಾಮನ ತೃಪ್ತಿಗೋಸ್ಕರನೇ, ರಾಮನ ಪ್ರಾಪ್ತಿಗೋಸ್ಕರವಾಗಿ ಐತಿ. ಅದು ವಿಶ್ವವಿದ್ಯಾಲಯ ಕಲ್ತು ಬಂದು ಇದೆಲ್ಲ ಬೆದಿಗೆ ಬಂದು ದನಗತಿ ಹಂಗೆ ತಿರುಗ್ತಾವ. ಕಾಮನ್ ಕಾಟ ತಪ್ಪಿಸ್ಕೊಳ್ಳೋ ವಿದ್ಯೆ ಹೌದು ಅನ್ನೋದು ವಿಶ್ವವಿದ್ಯಾ. ಶರೀರ ಚರಿತಾರ್ಥ ದಶೆಯಿಂದ ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನೀನು ಅದು ಪ್ರಾರಂಭ ಪ್ರಕಾರ ನಡೀತಿರ್ತದೆ, ಕಟ್ಕೊಂಡು ಬಂದೈತೆ ಅದು ಬುತ್ತಿ. ಹೆಂಗ್ ಮಾಡೋಣ್ರಿ ನಮ್ಮ ಹೊಟ್ಟಿಗೆ ಹೆಂಗ್ ಮಾಡೋಣ? ಮೊದಲಿಗೆ ಈ ಜ್ಞಾನವನ್ನು ಮಾಡ್ಕೋ ನೋಡ್ರಿ, ಇದ್ರ ಕಡೆ ಲಕ್ ಬಿಡ. ಅದನ್ನೆಲ್ಲ ತನ್ನಿಂದ ತಾನ ನಡೀತೈತೆ. ಅದು ಶರೀರ ಚರಿತಾರ್ಥಕ್ಕೋಸ್ಕರ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಎಷ್ಟು ಮಂದಿ ಕೆಟ್ಟಕ್ಕಿರ ಆಗ್ರಿ ಅಂದ್ರ ಅವ್ರು ನಿಮ್ಮ ಏನೇನ್ ತಿಂತೀರಿ ಅದನ್ನೆಲ್ಲ ಒದಗಿಸ್ತೇನೆ, ಉಂತೀರಿ ಅದನ್ನೆಲ್ಲ ಬೇಕಾದ್ರೆ ಗಟ್ಟಿಯಾಗಿ ನಿಂದ್ರೆ ನೀವು ನೋಡು. ಒದಗಿಸ್ಲಿಲ್ಲ ಅಂದ್ರೆ ನಾಲ್ಗಿಕ್ಕೆ ತಂಗ್ಳಕ್ ಹೋಗಿತೀನಿ ಅಂದ್ರೆ ಹಂಗ ಬೇಕಲ್ಲ. ನಮ್ಗೆ ಇಷ್ಟ ನಿಂದ್ರಾಗ್ತಾ ಇರಲಿಲ್ಲ. ನೀಟ್ ಲೇಟ್ ಆದ್ರೆ ನಮ್ದು ಅಲ್ಲಿ ಬಾಳೆ ಕೆಡ್ತೈತಿ ಹೌದಿಲ್ಲ. ಇವ್ರೇನ್ ದೌಡ್ ಹೋಗಂಗ್ ಕಾಣೋದಲ್ಪ ಅಜ್ಜಾರು, ಕಾಯಂ ಇರುವಂಗ ಕಾಣ್ತಾರ್ರಿ ನೀವು. ನಮ್ ಬಾಳೆ ಎಲ್ಲ ಲೆಕ್ಕ ತಪ್ತಿದಂತ.
ಬರೇ ಬಾಳೆದ ಗುಂಗಿನಾಗಿದ್ದ ನಮಗೆ ತಿಳಿದಿಲ್ಲ. ಬಾಳೆದ ಹೆಸರಿನಿಂದ ನಮ್ಗೆ ಅಧ್ಯಾತ್ಮ ಆಗ್ತದೆ. ಆರಾಮ್ ಬೇಕನ್ನ ನಾವು ಇದನ್ನ ಬಾಳೆದ ಗೊಡವಿ ಕೈ ಬಿಡಬೇಕಾಗೈತಿ. ಜಗತ್ತಿನ ಗೊಡವಿಯನ್ನ ಕೈ ಬಿಟ್ಟಾಗ ಬರೀ ನಿದ್ದೆ ಹತ್ತುದಿಲ್ಲ ನಿನಗೆ. ಇನ್ನು ಸಮಾಧಿಯಲ್ಲಿ ಹತ್ಬೇಕು ನಿನಗೆ. ಬಾಳೆ ಹೆಸರಿನಿಂದ ನಮ್ಗೆ ನಿದ್ದೆ ಸುಧಾ ಹತ್ತುದಿಲ್ಲ. ಹಿತ ಎಲ್ಲಿದ ಹಿತ ಎಲ್ಲಿದ ಅನ್ನೋ ವಿಚಾರ ನಮ್ಮಲ್ಲಿ ಕುಂಠಿತ ಆದ ಕಾರಣ ನಮಗಿದ ಅನುಭವ ಬರುವುದು. ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಾದ್ರೆ ಅಂತ ಸತ್ಸಂಗದಾಗ ನಾವು ತೊಡಗಬೇಕು. ಆ ಸತ್ಸಂಗದ ಕೊರತಿದ್ದ ಸಂಬಂಧ ನಮಗಿದ ಅನುಭವ ಬರುವಲ್ಲ. ಅಂತವ್ರ ಸಂಘ ತಪ್ಪಿದ್ದರಿಂದ ನಮಗಿದು ಕಠಿಣ ಆಗಿದೆ. ಸದ್ವಿಚಾರದ ಕೈಯೊಳಗೆ ಮನಸ್ಸು ಕೊಟ್ಟಾಗ ಸಮಾಧಾನ ಶಾಂತಿ ಇರ್ತದೆ. ಇಂದ್ರಿಯ ಮತ್ತು ಮನೋಧರ್ಮದ ವಶವರ್ತಿ ಹಾಕೊಂಡು ಕುಂತೀವಿ ಅಂದ್ರೆ ನಿರಂತರ ದುಃಖವನ್ನು ನಾವು ಹೊಂದಬೇಕಾಗುತ್ತೆ. ಅನುಭವದ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ತರ್ಕ ಎಲ್ಲ ಕುಂಠಿತ ಆಗಿಬಿಡ್ತೈತೆ. ಅನುಭವ ತಗೋಬೇಕಾತಂದ್ರೆ ಎಲ್ಲಾ ತರ್ಕವನ್ನು ಕೈ ಬಿಡಬೇಕು. ಶರೀರ ಭಾವ ಹಿಡ್ಕೊಂಡು ಕಾಮಾದಿ ರೂಪಗಳು ತಯಾರಾಗ್ಯವು. ಶರೀರ ಭಾವ ಇದ್ರೂ ಕಾಮಾದಿಗಳ ಕಾಟಿಲ್ಲದ ಪರಮ ಶಾಂತಿಯನ್ನು ಹೊಂದಿ ತೋರ್ಚಾರ ಋಷಿಮುನಿಗಳು. ಶರೀರ ಜೀವಂತ ಇದ್ದಾಗ ಇದ್ರ ಕಾಮದ ಕಾಟ ತಪ್ಪಿಸ್ಕೊಂಡ ನಾನ್ಯಾರು ನಾನಲ್ಲದ್ದು ಯಾವುದು ಅನ್ನುವಂತ ವಿವೇಕದಿಂದ ಇವನ ಸಂಬಂಧವನ್ನು ತಪ್ಪಿಸ್ಕೊಂಡ್ರವರೆಲ್ಲ. ನಾವು ಇದೇ ನಾನು ಭಾವ ಇತ್ತಂದ್ರೆ ಕಾಮನ ಕಾಟಿಸಬಹುದು. ಶರೀರ ನಾನು ತಾದಾತ್ಮ್ಯ ಭಾವ, ಶರೀರ ನಾನಲ್ಲನ್ನು ಭಾವನೆಯನ್ನು ತೆಗೆದಾಕಿ ಸ್ವರೂಪ ಜಾಗೃತಿಯನ್ನು ಮಾಡಿಕೊಂಡಾಗ ಕಾಮನ ಕಾಟ ಎಲ್ಲ ತಪ್ಪಿ ಹೋಗ್ತದೆ. ಶರೀರ ಇದ್ದಾಗನೇ ಅದನ್ನು ಆ ಕೆಲಸ ಮಾಡ್ಕೋಬೇಕು. ಜ್ಞಾನ ಸಮಾಧಿಯನ್ನು ಹೊಂದೋದು ಶರೀರ ಜೀವಂತ ಇದ್ದಾಗ. ಶರೀರ ಹೋದ ಮ್ಯಾಗ ಮಾಡ್ಕೊಳಕ್ ಬರುದಲ್ಲ ಕೆಲಸ. ಸತ್ತ ಮೇಲೆ ಅನ್ನೋದು ಮುಕ್ತಿ, ಸತ್ತು ಹೋಗದ ಮುನ್ನ ಮೋಕ್ಷದ ಗೊತ್ತು ತಿಳಿ ಎಂದ ಸರ್ವ. ಜೀವಂತ ಇದ್ದಾಗನ ಸಮಾಧಿ ಸ್ಥಿತಿಯನ್ನು ನಾವು ಅನುಭವಿಸ್ಬೇಕು. ಶರೀರ ಹೋದ್ಮ್ಯಾಗ ಪ್ರಾಣವಾಯು ಹೋದ್ಮ್ಯಾಗ ಇದನ್ನ ಮಾಡ್ಕೊಳಕ್ ಬರುದಿಲ್ಲ. ಶರೀರದೊಳಗಿನ ಪ್ರಾಣವಾಯು ಹೋಗೋದ್ರೊಳಗಾಗಿ ಈ ಜ್ಞಾನ ಪ್ರಾಪ್ತಿಯನ್ನು ಮಾಡ್ಕೊ. ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ನಿನಗೆ. ಅದಕ್ಕೆ ಎಡೆಬಿಡದೆ ಒಳಗೆ ಅನುಸಂಧಾನ ಮಾಡ್ಕೊಂತ ಇದ್ರೆ ಅನುಭವ ಬರ್ತೈತಿ. ಹುಣಿಗೆ ಅಮಾಸಿಗೆ ಬಂದ ಕೇಳಿ ಅಂತೀವಿ. ಒಳಗ ಆಂತರಿಕವಾಗಿ ಸತತ ಅಭ್ಯಾಸ ಮಾಡಿದ್ರೆ ಇನ್ನೂ ತನಕ ಹಣಿಕೋದ್ ಮಿನಿ ಮಾಡಿದ್ರೆ ಕೆಲಸ ಆಗೋದು ನನಗಂತಿದ್ರು. ನಮ್ಮಪ್ಪ ಸ್ಥಿತಿ ಹೊಂತಿದ್ದೆ ಯಾವಾಗ ಬೇಕು ಅವಾಗ ಇಚ್ಛಾ ಮಾಡಿದ ಅವನ ಸಮಾಜ. ನಾವು ಇನ್ನೂ ತನಕ ಹಣಿಕೋದ್ ಮಿನಿ ಮಾಡಿದ್ರೆ ಕೆಲಸ ಆಗೋದು. ಎಲ್ಲಾ ಬಿಟ್ಟು ಅದಕ್ಕೆ ನಿತ್ರು ಎಲ್ಲ ಮನಿ ಮಾರ್ ಬಿಟ್ಟು ಅದಕ್ಕೆ ನಿತ್ಯ ಏನಂದ್ರು ಹತ್ತುದು ಬಾಳ ಕಠಿಣ ಅದ. ಯಾಕ ವಾಸನೆಗಳು ಒಳಗ ಹಂಗ ಸೂಕ್ಷ್ಮ ರೀತಿ ಒಳಗಿರ್ತಾವ. ಯಾವ ರೀತಿ ನಮ್ಮನ್ನ ಎತ್ತಾಗಿ ಹೇಳ್ಕೊಂಡು ಹೋಗ್ತಾವ ಹೇಳಕ್ ಹೋದ್ರು ವಾಸನೆಗಳು. ಅದಕ್ಕೆ ಬೇಕಾದಂತ ಪಂಡಿತ ಎಲ್ಲಾ ಮಾಹಿತಿ ಗೊತ್ತೈತೆ ಅಂದ್ರು ಇದನ್ನ ಹೊಂದುದು ಬಹಳ ಕಠಿಣ. ಅದಕ್ಕೆ ಎಲ್ಲೋ ಒಬ್ರು ಇದನ್ನ ಹೊಂದವ್ರು ಬಹಳ ಮಂದಿ ಅದಾರ. ಎಲ್ಲ ಮಾಹಿತಿ ಮಾಡ್ಕೊಂಡವ್ರು ಯಾಕಾಗಲ್ದಂದ್ರೆ ಹಿಂದಿನ ಸಂಸ್ಕಾರಗಳ ಬಲಾಢ್ಯವಾದದ್ದು. ಮುಂದಿನ ಬಲವಾದ ಸಂಸ್ಕಾರವೇ ಮುಂಬರುವುದರಿಂದ. ವಿವೇಕದಿಂದ ಕಾಮನನ್ನು ನಾಶ ಮಾಡ್ಕೋಬೇಕು ನೋಡ್ರಿ. ಹಠದಿಂದ ಮಾಡಿದ್ರೆ ಕೆಲಸ ಆಗೋದಿಲ್ಲ. ಮತ್ತೆ ಇನ್ನೊಬ್ಬರ ಮನಸ್ಸನ್ನು ನಿಯಂತ್ರಣ ಮಾಡ್ಲಿಕ್ಕೆ ನಮಗಾಗುದಿಲ್ಲ. ನಮ್ಮ ಮನಸ್ಸನ್ನು ಹತೋಟಿಯೊಳಗಿಟ್ಟುಕೊಳ್ಳಿಕ್ಕೆ ನಮಗೆ ಬರ್ತದೆ. ಕಾಮ ಹೊರಗಿನ ವಸ್ತುಗಳನ್ನು ಅವಲಂಬಿಸಿಕೊಂಡು ಸುಖ ಹೊಂದಬೇಕಂತ. ಹೊರಗಿನ ವಸ್ತುಗಳೆಲ್ಲ ವಿಕಾರ ಆಗಿ ನಾಶ ಆಗಿ ಹೋಗ್ತಾವ. ಅವು ಯಾವುವು ನಮಗೆ ಸುಖದ ಅನುಭವವನ್ನು ತಂದು ಕೊಡುದು. ಅವುಗಳ ಬೆನ್ನು ಹತ್ತಿದವ್ರಿಗೆ ಯಾರಿಗೂ ನೆಮ್ಮದಿ ಇಲ್ಲ. ಮನಸ್ಸು ಮತ್ತು ಇಂದ್ರಿಯಗಳು ಬರೀ ಬಹಿರ್ಮುಖ ವೃತ್ತಿ ಉಳ್ಳವದವು. ಅದಕ್ಕೆ ಮನಸ್ಸನ್ನ ನಿಗ್ರಹ ಮಾಡ್ಕೊ. ಮನಸ್ಸು ನಿಗ್ರಹ ಮಾಡ್ಕೊಂಡು ಇಂದ್ರಿಯಗಳ ನಿಗ್ರಹನೂ ತಾನಾಕೈತಿ. ಅವಾಗ ಅಂತರ್ಮುಖ ವೃತ್ತಿ ಒಳಗೆ ನಮ್ಗೆ ಆನಂದದ ಅಭ್ಯಾಸ ಮಾಡಕ್ ಬರ್ತೈತಿ.
ಅದಕ್ಕೆ ಶಮೆ ದಮೆ ಅಂದ ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಇಲ್ಲೇ ನಮಗೆ ಅಭ್ಯಾಸ ಮಾಡ ಬ್ರಹ್ಮ ಅಭ್ಯಾಸ ಬರುದಿಲ್ಲ ನಮ್ಗೆ ಹತ್ತುವುದಿಲ್ಲ ಇಲ್ಲ. ಬ್ರಹ್ಮಚಿತ್ರದ ಅಭ್ಯಾಸದಾಗ ತೊಡಗಬೇಕಂದ್ರೆ ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಅತ್ಯವಶ್ಯಕ. ಅವು ಇಲ್ಲೇ ಹಂಗೆ ನಾನು ಅದರ ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಹೊರಮುಖ ವೃತ್ತಿಗೆ ಎಲ್ಲಿ ಬರ್ಬೇಕಿದೆ? ಬರೀ ಇಂದ್ರಿಯಗಳ ಮಜಾ ಮಾಡೋದ್ರಾಗ ನಿನ್ನ ಜೀವನ ಎಲ್ಲ ಹೋಗ್ತಾನೆ. ಅವನ್ನೆಲ್ಲ ಬಂದ್ ಮಾಡಿ ಅಂತರ್ಮುಖ ವೃತ್ತಿ ಒಳಗೆ ಇದನ್ನು ನಾವು ಕಂಡುಕೋಬೇಕಾಗಿತ್ತು. ಎಷ್ಟೆಷ್ಟು ಕಾಮವನ್ನು ನಾವು ಹಿಂದಕ್ಕೆ ಸರಿಸ್ತೇವೆ ಅಷ್ಟಷ್ಟು ನಮಗೆ ಸಮಾಧಾನ ಅದ ನೋಡ್ರಿ. ನಮ್ಮ ಭಾರತೀಯ ಋಷಿಮುನಿಗಳ ಹೇಳಿ ಇದ್ದ ತೋರಿಸಿ ಹೋಗ್ಯಾರಲ್ಲ, ಅದನ್ನು ನಾವು ಶ್ರದ್ಧೆಯಿಂದ ಅನುಸರಣೆ ಮಾಡಬೇಕಾಗಿತ್ತು. ನಾ ಹೇಳಕತ್ತಿದ್ದ ಅಲ್ಲಿದು ನಿಮ್ಮ ಹಿಂದಿನ ಋಷಿಮುನಿಗಳ ಹೇಳಿದ್ದನ ಅದನ್ನು ಹೇಳಿಕತ್ತೇನೆ, ನೆನಪಿಗೆ ತಂದು ಕೊಡತ್ತೇನೆ ಅಂತ. ನಾ ಏನು ಹೊಸದಾಗಿ ಹೇಳಕತ್ತಿಲ್ಲ ಇದನ್ನ, ನಿಮ್ಮ ಋಷಿಮುನಿಗಳು ಹೇಳಿದ್ದ. ಯಾವ್ದಾರ ಒಬ್ಬ ವ್ಯಕ್ತಿ ಹೆಸರನ್ನೇ ಬಂದಿಲ್ಲ ಅದಿಲ್ಲ. ಅನೇಕ ಋಷಿಗಳು ಮಹಾತ್ಮರು ಇದನ್ನು ಹೇಳ್ಕೋತ ಬಂದ. ವ್ಯವಹಾರಿಕ ಸತ್ತ ಪಾರಮಾರ್ಥಿಕ ಸತ್ತದೊಳಗೆ ಉಳಿದಿಲ್ಲ. ಹೌದು, ಪ್ರಾತಿಭಾಷಿಕ ಸತ್ತ ಅಂದ್ರೆ ಕನಸು. ಕನಸಿನ ವ್ಯವಹಾರ ಎಚ್ಚರಿಕೆಯಾಗಿ ಎಲ್ಲೈತಿ. ಈ ಎಚ್ಚರಿಕೆ ವ್ಯವಹಾರ ಇದು ನಿಮ್ಮ ಸ್ವರೂಪ ಜಾಗೃತಿಯನ್ನು ಮಾಡ್ಕೊಂಡಾಗ ಇದು ಇಲ್ಲ ಅನ್ನೋದು ಅನುಭವ ಕೊಡ್ತದೆ. ಇಹಲೋಕ ಮತ್ತು ಪರಲೋಕಗಳ ಚಿಂತೆ ಯಾವ ಕಡದಿರ್ತೈತಿ ಅವ ಮುಕ್ತ ನೋಡ್ರಿ. ಅವ ಜ್ಞಾನ ಸ್ಥಿತಿಯನ್ನ ಯಾವ ಪಡೆದಿರ್ತಾನ, ಅವಾಗ ಯಾವ ಇಹಲೋಕ ಪರಲೋಕಗಳ ಬಾಧೆ ಅವಾಗ ಇರುವುದಿಲ್ಲ. ಈ ಲೋಕದ ಆಸಕ್ತಿ, ಪರಲೋಕದ ಭೋಗಾದಿಗಳಲ್ಲಿ ಆಸಕ್ತಿ ಇಟ್ಕೊಂಡು ಕುಂತ ಬುದ್ಧಿಗೆ ಪರಮಾರ್ಥ ಹತ್ತುದಿಲ್ಲ. ಇಹ ಪರ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂತ ಬುದ್ಧಿಗೆ ಪರಮಾರ್ಥ ಹತ್ತುದಿಲ್ಲ. ಈ ಲೋಕದ ಭೋಗಾದಿಗಳನ್ನು ಪಡಿಬೇಕು ಅನ್ನೋ ಆಸಕ್ತಿ, ಇದರ ಸಂಬಂಧ ಏನೇನು ಪ್ರಯತ್ನ, ಇನ್ನು ಪುಣ್ಯ ಕರ್ಮಗಳನ್ನು ಮಾಡಿ ಸ್ವರ್ಗ ಲೋಕಾದಿಗಳನ್ನು ಪಡಿಬೇಕನ್ನುವಂತ ಕರ್ಮಗಳನ್ನು ಮಾಡ್ತಾರೆ. ಯಾಗ ಯಜ್ಞ ಮಾಡಿ, ದಾನ ಧರ್ಮ ಮಾಡಿ, ಪುಣ್ಯ ಮಾಡಿ ಸ್ವರ್ಗ ಲೋಕಾದಿಗಳನ್ನು ಹೊಂದಬೇಕನ್ನುವಂತ ಅಂಥವು ಕರ್ಮಗಳು ಅದಾವ. ಅವನು ಮಾಡುವುದರಿಂದ ನಿನಗೆ ನಿಜವಾದ ಸುಖ ಶಾಂತಿ ಸಿಗುವುದಿಲ್ಲ. ಆ ವಾಸನ ಸುಕೃತಾದಿ ಕರ್ಮ ವಾಸನ ರಸವು ಆರಿ ಅಂದ ಅದು ಹೋಗ್ಬೇಕು, ಅದು ವಾಸನ ಹೋಗ್ಬೇಕು ನಿಮ್ಗೆ. ಅವು ಜನ್ಮಕ್ಕನ ಆಗ್ತಾವ. ಎಲ್ಲಾ ಕರ್ಮದ ಕಾಟ ತಪ್ಪಿಸ್ಕೊಂಡಾಗ ನಮ್ಗೆ ಜ್ಞಾನಕ್ಕೈತಿ. ಚಲೋ ಕರ್ಮ ಕೆಟ್ಟ ಕರ್ಮ ಎಲ್ಲವನ್ನು ಮೀರಿ ನಿಂತಾಗ ನಮ್ಗೆ ಜ್ಞಾನೋದಯ. ಅದಕ್ಕಾಗಿ ಪ್ರಯತ್ನ ಮಾಡ್ಬೇಕಾಗೈತಿ. ನಿರಂತರ ಇದಕ್ಕಾಗಿ ಅವನು ಪ್ರಯತ್ನ ಮಾಡ್ತಾನ, ಅವಾಗ ಅದು ಸಿದ್ಧಿಸ್ತದೆ ನೋಡಿ. ಎದರಾಗಾರ ಆಸಕ್ತಿ ಇತ್ತಂದ್ರೆ ನಿನಗೆ ಜ್ಞಾನ ಆಗುದಿಲ್ಲ. ಇದಕ್ಕೆ ಜನ್ಮ ಜನ್ಮಾಂತರ ಪ್ರಯತ್ನ ಬೇಕಾಗೈತಿ. ಜ್ಞಾನವನ್ನು ನಾವು ಹೊಂದಬೇಕಾತಂದ್ರೆ ಸಾಮಾನ್ಯ ಜನರಿಗೆ ಸಾಧ್ಯನೇ ಇಲ್ಲ. ವಿಷಯದಲ್ಲಿ ಆಸಕ್ತಿ ಉಳ್ಳವங்க ಎಷ್ಟು ಜನ್ಮ ಆದ್ರೂ ಆಗುದಿಲ್ಲ. ಆತ್ಮಾನುಭವಿಗಳಿಗೆ ಲೋಕ ಮತ್ತು ಪರಲೋಕದ ಚಿಂತೆ ಇರುವುದು ನಾವು. ಹೌದು, ಈ ಜಗತ್ತಿನಾಗ ಏನಾರ ಮಾಡ್ಬೇಕು ಹೊಂದ್ಬೇಕು ಅನ್ನೋ ಬೈಕ್ ಎಳಟ್ಟು ಇರುವುದು. ಯಾವಾಗೂ ಹೋಗಿರ್ತಾವಲ್ಲ, ಏನಾರ ಮಾಡ್ಬೇಕು ಅನ್ನೋದು ಎಷ್ಟು ಎಳಟ್ಟು ಉಳಿದ್ರು. ಯಾವ ಕರ್ತವ್ಯನೂ ಇಲ್ಲ ಇರುವುದು. ಜ್ಞಾನವನ್ನು ಮಾಡಿಕೊಂಡವ ಜ್ಞಾನಾಮೃತೇನ ತೃಪ್ತಶ್ಯ ಕೃತಕೃತ್ಯಶ್ಯ ಯೋಗಿನ ಕರ್ತವ್ಯ ಮನ ವಿದ್ಯತೆ. ಈ ಜಗತ್ತಿನಾಗ ಏನಾರು ಮಾಡ್ಬೇಕು ಅನ್ನೋದು ಎಳಟ್ಟು ಅವ್ನು ಉಳಿದೈತೆ ಅಂದ್ರೆ ಅವ್ನಿಗೆ ಜ್ಞಾನಿನ ಅಲ್ಲ. ಪಶು ಜನ್ಮಗಳಲ್ಲಿ ಮಾಡೋ ಕೆಲಸ ಮನುಷ್ಯನ ಜನ್ಮದಲ್ಲಿ ನಡೆಸಿದೆ ಅಂದ್ರೆ ಮತ್ತು ರಾಕ್ಷಸಿ ಪಿಶಾಚಿಗಳಾಗಿ ತಿರುಗಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗೂ ಅದನ್ನ ಮಾಡ್ಕೊಂತ ಕೂತ್ರು, ದನಕರದ ವ್ಯವಹಾರ ಮಾಡ್ಕೊಂತ ಕೂತ್ರು. ನಿಷಿದ್ಧ ವ್ಯವಹಾರ ಮಾಡಿದೆ ಅಂದ್ರೆ ಅದು ಪಾಪ ಕರ್ಮ. ಪಾಪಾತ್ಮ ಜೀವಿಗಳು ಪಿಶಾಚಿ ರೂಪದಿಂದ ತಿರುಗ್ತಾವಂತ ಯಾಕೆ? ಪಾಪ ಕರ್ಮದ ಫಲದಿಂದ ಆ ಜನ್ಮ ಬರ್ತೈತಿ. ಇನ್ನೇ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿ. ಮನುಷ್ಯನ ಜನ್ಮ ಬರುವಂಗ ಮಾಡ್ಕೋಬೇಕಾದ್ರೆ ಮನುಷ್ಯನ ಜನ್ಮದ ಕೆಲಸದಾಗ ತೊಡಬೇಕಿಲ್ಲ. ಹಂಗ ಮನುಷ್ಯನ ಜನ್ಮದ ಕೆಲಸ ಯಾವ್ದಂದ್ರೆ
ಆತ್ಮಚಿಂತನದ ಅಭ್ಯಾಸದಾಗ ತೊಡಗೋದು. ನಾವ್ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸದಾಗ ತೊಡಗಬೇಕಿಲ್ಲ. ಬರೀ ಅನಾತ್ಮ ಚಿಂತನದ ಅಭ್ಯಾಸದಾಗ ತೊಡಗಿ ಮನುಷ್ಯನ ಜನ್ಮದ ಕೆಲಸಕ್ಕೆ ಬಂದ ಕೆಲಸನ ಬರೀ ವಿಷಯ ಚಿಂತನದಾಗ ಕಾಲ ಕಳಿಸತ್ವಾರ ಮನುಷ್ಯನ ಜನ್ಮದ ಕೆಲಸ ಮಾಡಿದಂಗ ಆತನ. ಎದಕ್ ಬಂದು ವ್ಯರ್ಥ ಹಾಳು ಮಾಡಿದ ಪಾಪ ಗುರಿ ಅದಲ್ಲ. ಈ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗು ಉನ್ನತ ಇತ್ತಾದಿಂದ ಸಿಗುವುದನೇ ಇಲ್ಲ. ಇವಾಗ ಈ ಕೆಲಸ ಮಾಡ್ಕೊ, ಮೊದಲು ನಿನ್ನ ನಿಜ ಸ್ವರೂಪದ ಜ್ಞಾನವನ್ನು ಮಾಡ್ಕೊ. ಬರುದ ಬಹಳ ದುರ್ಲಭ ಮನುಷ್ಯನ ಜನ್ಮ. ಬಂದಾಗಿದ್ರೆ ನಿನಗೆ ಮುಮುಕ್ಷತ್ವ ಬರುದು ಬಹಳ ದುರ್ಲಭ. ಮುಮುಕ್ಷತ್ವ ಬಂದಾಗ ಮಹಾತ್ಮರ ಒಂದು ಮಾರ್ಗದರ್ಶನ ಸಿಗುವುದು ಬಹಳ ದುರ್ಲಭ. ಇವು ಮೂರೂ ಅನುಕೂಲ ಆದಾಗ ಅದ್ರ ಸದುಪಯೋಗ ಮಾಡ್ಕೋಬೇಕಿಲ್ಲ. ಮತ್ತು ವಿಷಯ ಭೋಗದ ಕಡೆಗೆ ಲಕ್ಷ್ಯ, ಬಾಳೆದ ಕಡೆನೇ ಲಕ್ಷ್ಯ ಐತೆ. ಏನ್ ಕೊಡ್ತೇವೆ? ಜನ್ಮಾಂತರ ಬಾಳೆ ಯಾವೂ ನಮಗೆ ಸುಖ ಕೊಟ್ಟಿಲ್ಲ. ಇದೊಂದು ಜನ್ಮದ ಬಾಳೆ ಏನು ಸುಖ ಕೊಟ್ಟಿಲ್ಲ. ಎಲ್ಲಾ ತರದ ಅನುಕೂಲ ಇದ್ದು ಹಿಂದಿನ ಜನ್ಮದ ಬಾಳೆದಾಗ. ಈಗೆಲ್ಲ ಹರ್ಕ ಪರ್ಕ ಒಂದು ಅನುಕೂಲ ಐತಿ, ಒಂದು ಅನುಕೂಲ ಇಲ್ಲ. ಹರ್ಕ ಮುರ್ಕ ಬಾಳೆ ಏನು ಸುಖ ಕೊಡ್ತೈತಿ ನಮಗೆ? ಎಲ್ಲಾ ತರದ ಅನುಕೂಲ ಇದ್ದ ಬಾಳೆನ ಸುಖ ಕೊಟ್ಟಿಲ್ಲ. ಈ ನಿನ್ನ ಬಾಳೆ ಎಕಡೆ ಮೂಲೆ ಅಂದಿದ್ದು. ಇದನ್ನ ನಂಬಿದವರೆಲ್ಲರೂ ಮೂರ್ಖರು. ಸುಖ ಕೊಡ್ಬೇಕಂತೇಳಿ ಬಾಳೆ ದಾಟ ಹುಡಿದಲ್ಲ, ಅದರಿಂದ ಎಂದೂ ಸುಖ ಶಾಂತಿ ಸಮಾಧಾನ ಸಿಗೋದ ಶಕ್ಯನೇ ಇಲ್ಲ. ಇದನ್ನೆಲ್ಲ ಸಂಬಂಧ ತಪ್ಪಿಸ್ಕೊಂಡು ನಿನ್ನೊಳಗೆ ನೀನು ಹೋಗ್ಕೊಂಡಾಗ ನಿನಗೆ ನೆಮ್ಮದಿ ನೋಡು. ಯಥಾರ್ಥ ಜ್ಞಾನವನ್ನು ಮಾಡ್ಕೊ, ಸುಖದಿಂದ ಇರ್ಬೇಕನ್ನುವಂಗಿದ್ರು. ಯಥಾರ್ಥ ಅಂದ್ರೆ ಇದ್ದಕ್ಕಿದ್ದಂಗಿದ್ದಂತ ವಸ್ತು ಯಾವ್ದು, ಅದಕ್ಕೆ ನಿನ್ನ ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಕೊ. ಎಲ್ಲಾ ಕಡೆ ದುರುಳು ವೇದಾಂತ ಬಾಳ ನಡೆದದ್ರಿ. ಏನ್ ಮಾತಾಡೋದು ಮಾತ್ರ ಎಲ್ಲ ಮಾತಾಡ್ತಾನ, ಅದ್ರ ಕೃತಿ ಅಂತ ಹೀನ ಕೃತಿಗಳದಾವೆಲ್ಲ ಅಂದಾಗ ಹೀನ ಜನ್ಮ ಬರೋದು. ಜಾತ್ರೆ ಕೀರ್ತನ ಯಾವಾಗ ಶುರು ಆತ್ ನೋಡ್ರಿ, ಅವಾಗ ವೇದಾಂತ ಹೋತು. ರಂಜನಾಕ್ ಬಿದ್ರೆ ಹೋತ್ ನೋಡ್ರಿ. ಇಂದ್ರಿಯಗಳ ಮಜಾ ಮಾಡೋದಪ್ಪ ಜಾತ್ರೆ ಅಂದ್ರೆ. ಕಣ್ಣಿನ ರೂಪ ಅಗದಿ ಲೈಟಿನ ಡೆಕೋರೇಷನ್ ಚಲೋ ಆಗ್ಬೇಕ್ರಿ, ಅಂದಾಗ ಜಾತ್ರೆ ಜಗ ಜಗ ಅಂತ ನೋಡಿ. ಹೌದಿಲ್ಲ? ಇವೆಲ್ಲ ನಾಲ್ಗೆ ರುಚಿ ರುಚಿ ಅದ್ ಬೇಕಾದ ಅವ್ರಿಗೆ ಏನೇನ್ ಬೇಕಾದನ್ನೆಲ್ಲ ಪಪ್ಪರ್ಗಟ್ಲೆ ಬಜ್ಜಿ ಯಾಕ್ರಿ ಎಣ್ಣೆ ಹೊಡೋದಕ್ ಬಗ್ಗೆ ಹಾಕಿ ಇಡೀ ಜಾತ್ರೆಗೆಲ್ಲ ಬಜ್ಜಿ ಕರ್ಕರ್ ಕೊಡ್ತಾನೆ. ಇದೇನು ಉದ್ಧಾರ ಆಗೈತೆ ನಿಮ್ಗೆ? ಯಾಕ್ರಿ ಎದಕ್ ಬಂತ್ರಿ? ಅದರಿಂದ ತೃಪ್ತಿ ಅವ್ ಏನೇನ್ ಆ ಇಂದ್ರಿಯಗಳಿಗೆ ಬೇಕಾಕ ಅವನ್ನೆಲ್ಲ ತೃಪ್ತಿ ಪಡಿಸೋರು ನಮ್ಗೆ ಆಕೈತಿ. ತೃಪ್ತಿ ಪಡಿಸಕಾಕೈತೇನೆ? ಜೀವಿಗಳ ಸಂತೋಷಗೊಳಿಸಲಿ ಅಂತ ಏನ್ ಬೇಕಾದ ಬಿಡ್ತಾನ. ಇಂದ್ರಿಯಗಳಿಗೆ ಮಜಾ ಮಾಡಿದ್ರ ಅದ ಕ್ರಮ ಬರಾಬರಿ ಆಯ್ತು ತಪ್ಪಾಯ್ತು ನೋಡು. ಅದಕ್ಕೆ ಬೇಕಾದ ಪ್ರಚೋದನೆ ಕೊಟ್ಕೊಂತ ಹೋಗುದು. ಮೊದಲ ಅದ್ರಾಗ ನಾ ಹೊರಗ ಅದಾವ ಅವ್ ಮೊದಲು ಅವಕ್ಕ ತಲೆ ಕೆಡಿಸಿಬಿಟ್ರೆ ಅದ ಹುಚ್ಚಿನಾಗ ಇನ್ನ ಮುಂದಕ್ಕೆ ಇದಕ್ಕಿಂತ ಚಲೋ ಆಗ್ಬೇಕಪ್ಪ ಇದು. ಹೌದಿಲ್ಲ? ತಿನ್ನಾಕನು ಆಯ್ತು, ಇನ್ನು ನೋಡಾಕ ಚಲೋ ತಂಗ, ಕೇಳಾಕ ಮುಟ್ಟಾಕ ಮೂಸಿ ನೋಡಾಕ ಎಲ್ಲಕ್ಕೂ ಅನುಕೂಲ ಮಾಡಿ ಕೊಡ್ಬೇಕಲ್ಲ ಇನ್ನು. ಹೌದಿಲ್ಲ? ಜಾತ್ರೆ ಅಂದ್ರೆ ಅಜ್ಜನ ಜಾತ್ರೆ ಬಹಳ ಚಲೋ ಆಯ್ತು ಬಿಡಪ್ಪ, ಸಂಪಾತಿದ ಎಲ್ಲಾ ಚಟಗಳನ್ನ ತೃಪ್ತಿ ಪಡಿಸ್ಬೇಕ, ಅನುಕೂಲ ಮಾಡಿಕೊಡುದು ಜಾತ್ರೆ ಅಂದ್ರೆ. ಎತ್ತಾಗ ಹೊಂಟಿರ್ ನೋಡ್ಕೋರಿ ಅಂತ ಮಹಾತ್ಮರ ಶರಣಮ್ಯಾಗ ಎಲ್ಲ ಇಂಥವನ್ನೆಲ್ಲ ಮಾಡ್ಕೋತ ನಿಗ್ರಹ ಮಾಡ್ಕೋದು ಯಾವಾಗ? ಹತೋಟಿ ಒಳಗೆ ಇಟ್ಕೋದು ಯಾವಪ್ಪ? ಇಂದ್ರಿಯಗಳನ್ನ ಹತೋಟಿ ಒಳಗೆ ಜಾತ್ರೆ ಮಾಡಿ ಅವ್ನಿಗೆ ಗೆದ್ಯಾಕ ಇಂದ್ರಿಯಗಳನ್ನ ಹತೋಟಿ ಒಳಗೆ ಇಟ್ಕೊಳಕ್ ಆಕೈತೇನ? ಇಲ್ಲ ಇಲ್ಲ. ಅವನ್ ಮಾಡ್ಲಿಕ್ಕೆ ನ್ಯಾಯ ಬರ್ತೈತಿ. ಅವ್ನ ಯಾಕೆ ಮಾಡ್ಲಿಲ್ಲ ನೀವು ಜಾತ್ರೆಗೆ? ಅವನ್ನೆಲ್ಲ ಮಾಡ್ಬೇಕು ನೀವು ಅಂತ ನ್ಯಾಯ ಮಾಡ್ತಾರಿಲ್ಲ. ಅದನ್ನ ಯಾಕೆ ಬಂದ್ ಮಾಡಿರಿ ಅಂತೇಳಿ ಮಜಾ ಮಾಡೋದಪ್ಪ ಇಂದ್ರಿಯಗಳ ಆಚಾರ ಹೆಸರಿನ ಮೇಲೆ ಅಂತವೆಲ್ಲ ಮಾಡ್ಕೋತ ಕೂತಾರೆ. ಅದಕ್ಕೆ ಅವನ್ನೆಲ್ಲ ಬಂದ್ ಮಾಡಿದ. ಅವಾಗ ಅಧ್ಯಾತ್ಮ ಹೋತಂತ ಅದಕ್ಕೆ ಹೇಳರು, ಜಾತ್ರೆ ಮೋಜು ಚಾಲು ಆತಂದ್ರೆ ಹೋತಲ್ಲಿ ಅಧ್ಯಾತ್ಮ. ಕೀರ್ತನ ಹಾಡೋದು ಬಾರಿಸೋದು ತಬಲಾ ಡಗ್ಗ ಡೊಯ್ಕ್ ಡೊಯ್ಕ್ ಅಂದ್ರೆ ಹೋತ್ ನೋಡಂತಿದ್ರು. ಶಾಸ್ತ್ರ ಹೇಳುದು ಅದೊಂದು ದಂಧೆ ಆಗಿಬಿಟ್ಟತಿ ಈಗ. ಹೌದಿಲ್ಲ? ಮಂದಿ ಕೂಡ್ಸಾಕ ಮಾಡೋದು, ಬಾಳ ಮಂದಿ ಕೂಡ್ಸೋದು. ಬಾಳ ಮಂದಿ ಕೂಡಿದ್ರೆ ನೀನು ಅಂತಃಕರಣ ಸ್ವಚ್ಛಕತೇನೆ.
ಹ್ಮ್ ಮಂದಿ ಬಾಳ ಕುಡಿತ್ರಿ ಇಲ್ಲಿ. ಬರೇ ಏನು ಎಲ್ಲಿ ನೋಡ್ತೀವಿ ಅಲ್ಲಿ ಮಂದಿನ ಜಗ ಹಿಡಿಸ್ಲಿಲ್ರಿ. ಅಂತ ಪ್ರವಚನ ಭಾರಿ ಇದಿತ್ರಿ ಅಂತ. ಏನ್ ಹೇಳಿದ್ರಿ ಹೇಳಂದ್ರೆ ಬಹಳ ಹೇಳಕ್ ಬರೋದು, ಭಾಳ ಚಲೋ ಹೇಳಿದ್ರಿ ಅಂತ ಇಟ್ಟು ಹೇಳ. ಎದರ ಬಗ್ಗೆ ಹೇಳಿದ್ರು ಅನ್ನೋದ್ರ ಬಗ್ಗೆ ಇಲ್ಲ ನಮಗಿರುವನ್ನ ಲಕ್ಷಿಸಿ ಹೇಳೋದು ಕೇಳೋದು ಅಭ್ಯಾಸ ಅಲ್ಲಿ ಎಲ್ಲಿ ಬರ್ಬೇಕಾದಾಗ ತಿಳ್ಕೊಳ್ಳುವಂತ ಸಾಮರ್ಥ್ಯ ಬೇಕಲ್ಲ. ಬರೀ ಬಂದು ಭಾಳ ಕುಡಿದ್ರು, ಭಾಳ ಚಲೋ ಹೇಳಿದ್ರು ಅಷ್ಟೆ. ಅದನ್ನ ಲಾಗು ಮಾಡ್ಕೊಂಡೇನು ನೋಡ್, ಚಂದ ಕೇಳಿದ್ದನ್ನ ಅರಿ ಮನನ ಮಾಡಿದ. ನೆನಪಿಟ್ಕೊಂಡ್ರೆ ಬರ್ತೈತಿ ಮನನ ಮಾಡಕ್. ನೆನಪಿಟ್ಕೊಂಡಾಗ ಅದನ್ನ ಅಭ್ಯಾಸದಾಗ ತೊಡಗಾಕ್ ಬರ್ತೈತಿ. ಕೇಳುವತ್ನ್ಯಾಗ ತೂಡಿಸ್ಕೊಂಡ ಕೂತ್ರೆ ಎಲ್ಲಿ ನೆನಪಿಡ್ಬೇಕು ನೀವು? ನಿದ್ರೆ ಸೂತ್ರ ಮರುವಿ ಮೂಲಕ ಇರ್ತೈತಿ, ಸಮಾಧಿ ಸೂತ್ರ ಅರಿವಿನ ಮೂಲಕ ಇರ್ತೈತಿ. ಅರಿವು ಸಹಿತ ಆನಂದ ಸ್ಥಿತಿಯನ್ನು ಹೊಂದುತ್ತೆ, ಅದಕ್ಕೆ ಸಮಾಧಿ ಅಂತಾರೆ. ಮರುವಿ ಮೂಲಕ ಆರಾಮಿರೋದು ನಿದ್ದೆ. ಅದಕ್ಕೆ ಅದನ್ನು ಬಂದ್ ಮಾಡಬೇಕು. ಮರುವಿ ಮೂಲಕ ಆರಾಮಿರುವುದು ಬಂದ್ ಮಾಡಿ ಅರಿವಿನ ಮೂಲಕ ಆರಾಮಿನ ಭಾವದಾಗಿರ ಕಲಿಯು. ಬರುವ ನಿದ್ರೆಯನ್ನು ತಗ್ಗಿಸಬೇಕು, ಹಿರಿದ ಶನವನ್ನು ಮಟ್ಟದಲ್ಲಿಡಬೇಕು. ಆಹಾರ ನಿಯಂತ್ರಣ ಬೇಕಾಗ್ತದೆ. ಯೋಗದ ಅಭ್ಯಾಸ ಮಾಡ್ಬೇಕು ನಾವು, ಅದನ್ನು ಮುಂದುವರಿಬೇಕು ನಾವು. ಆಹಾರ ನಿಯಂತ್ರಣ ಇರಲಿಲ್ಲ ಅಂದ್ರೆ ಯಾವ ನಿಯಂತ್ರಣದಾಗ ನಿನಗೆ ಬರೋದು? ಯುಕ್ತಾಹಾರ ವಿಹಾರಸ್ಯ ಅಂದ್ರೆ ಸಾತ್ವಿಕ ಗುಣವನ್ನು ಉಂಟು ಮಾಡುವಂತ ಆಹಾರವನ್ನು ನಾವು ತಗೋಬೇಕು. ಯುಕ್ತವಾದಂತ ಆಹಾರ ಯಾವುದು ಅಂದ್ರೆ ಸಾತ್ವಿಕ ಬುದ್ಧಿ ಆಗುವಂತ ಆಹಾರ. ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ ಆಹಾರ ತಗೊಂಡಾಗ ಸತ್ವ ಪ್ರಧಾನ ಆಕೈತಿ ಬುದ್ಧಿ. ರಜೋ ಮತ್ತು ತಮೋ ಪ್ರಧಾನ ಆಗುವಂತ ಆಹಾರ ತಗೊಂಡೆ ಅಂದ್ರೆ ನೀತಿ ಬರ್ತೈತಿ, ಮನಸ್ಸು ಚಂಚಲಕ್ಕೈತಿ. ಸತ್ವ ಪ್ರಧಾನ ಆದಾಗ ಇದ್ರ ತಿಳುವಳಿಕೆ ನಮಗೆ ಏನ್ ಹೇಳಿದ್ರು ತಿಳಿಯವಾದ್ ಬಿಡ್ರಿ ನಮಗಂತಂದ್ರೆ ರಜೋ ಪ್ರಧಾನ ತಮೋ ಪ್ರಧಾನ ಹಾಕೊಂಡ್ ಅಂದ್ರೆ ಆವಾಗ ಏನ್ ಹೇಳಿದ್ರು ತಿಳಿದ್ರು ನಾವು. ಸತ್ವ ಪ್ರಧಾನ ಆದಾಗ ಹೇಳಿದ ವಿಚಾರ ಗ್ರಹಣ ಹಚ್ಚಬೇಕು. ಅದಕ್ಕೆ ಯುಕ್ತ ಆಹಾರ ವಿಹಾರಸ್ಯ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅವಾಗ ಹೇಳ. ಅದಕ್ಕೆ ತಿನ್ಕೋಬೇಕಪ್ಪ ಅಂತ ಅಜ್ಜವ್ರ ಮೇಲೆ ತಿನ್ಗೋ ಇಲ್ಲಲ್ಲಿ ಅನುಭವ ಆಗುದು. ತಿನ್ಗೋ ಅಂದ್ರೆ ಇದು ಯೋಗ್ಯವಾದಂತ ಸತ್ವ ಪ್ರಧಾನ ಆಗುವಂತ ಆಹಾರವನ್ನು ನಾವು ಅದು ಅದರರ್ಧ ಅನ್ನ, ಅದರರ್ಧ ನೀರು, ಅದರರ್ಧ ಅನಿಲ ಸಂಚಾರಕ್ಕೆ ಬಿಡ್ಬೇಕು. ಆಕೈತೆ ನಮ್ಗೆ ಯಗ್ಗಳಾಗಿ ಹೊಡೆದ್ಬಿಟ್ಟು ತನ್ನ ಕಳು ತುಂಬ ಹೊಡೆದ ಕಣ್ಣು ಮುಚ್ಚಕ್ ಚಲೋ. ಕಾಂಟಕ ಶಾಂಟಕ ಏಕಾಗಂಗ್ ಬಡದ್ ಬಂದ್ ಕುಂತ್ರಿ ಏನ್ ತಿಳ್ಬೇಕು ನಿಮ್ಗೆ ಅಂತಿದ್ರು ಅಜ್ಜ. ಹುಂಬಗೌಡ್ರ ಮಾತು ಕೇಳಕ್ ಬಂದಿರಿ ನೀವು ಅಂತಿದ್ರು. ಎಷ್ಟು ಮಾಡ್ಯಾರ ಅಂತ ಹೊಡೆದ್ ಬಿಟ್ರೆ ಯಾಕ್ರಿ ನಾಲ್ಗಿ ರುಚಿಗೆ ಬೆನ್ನ ಹತ್ತಿ ಹೊಡೆದ ನೀವು ಬಂದ್ ಕುಂತ್ರಿ ಏನ್ ಶಾಸ್ತ್ರ ತಿಳ್ಬೇಕು ನೀವು? ಜನ್ಮಾಂತರ ಇವನ್ನೆಲ್ಲ ತಿನ್ಕೊಂತ ಬಂದಿ ತೃಪ್ತಿ ಪಡ್ಸಕ್ ಆಗಿಲ್ಲ. ಏನ್ ತಿಂದ್ರು ತೃಪ್ತಿ ಇಲ್ರಿ. ಬೇಕಾದಂತ ಕಮ್ಮನ್ ದಿನಸ ಹಾಕಿರು ಅದರಿಂದ ಮತ್ತು ಅದು ಹೊಲಸು ಮಾಡುದು. ಅದು ಊಟಕ್ಕೆ ಮರಗವಾಗಿ ತೀತಿದ್ದೇನೆ ಇದಂತ. ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ತಂಗಿ ಕೂಟ ಒಪ್ಪದೇಶ ಒಪ್ಪದದು ಅಂತ. ತಿನ್ನೋ ಹೆಸನ ಇನ್ನೂ ಹೋಗಲ್ಲ ನೀನು. ಮುದುಕಾದ್ರೂ ನಾಲ್ಗಿ ಚಪಲ್ ಹೋಗಲ್ಲ ನಿನಗೆ. ಪಚನ ಆಗೋ ಶಕ್ತಿ ಇಲ್ಲ ಇನ್ನ ಹಾಕಂತಾನ. ನೋಡ್ಕೊಂಡು ತಿನ್ನು ಮಾರಾಯ, ವಯಸ್ಸು ತಡ್ಕೊಳ್ಳೋದಿಲ್ಲ ಅಂದ್ರೆ ತಮ್ಮ ಇನ್ನಟ್ಟು ಹಾಕೇ ಬಿಡಲಿ ಅಂತ. ಚಪಲತೆ ಹೋಗಲ್ಲ. ನಾಲ್ಗಿ ಚಪಲ, ನಾಲ್ಗಿ ಚಪಲ ಎಲ್ಲಾ ಇಂದ್ರಿಯಗಳು ಜಿಗದಾಡಕ್ ಚಲೋ. ಹೌದಿಲ್ಲ? ತಡ್ಕೋದಿಲ್ಲ ಅದು ಶರೀರ. ವಯಸ್ಸಿದ್ದಾಗ ಅದು ಉಳ್ದಿಲ್ಲ ಯಾವುದು ಮಾಡಿದ್ದು. ಇನ್ನು ವಯಸ್ಸಾದ್ಮ್ಯಾಗ ಏನ್ ಮಾಡ್ತೀನಿ ನೀನು? ಇದರಿಂದ ಸುಖ ಹೊಂದಬೇಕಂತ ಪ್ರಯತ್ನ ನಡೆಸಿದ್ದು ಏನ್? ಹೊಸ ಇದು ಯಮಕ್ಕಿದ್ದಾಗ ಅದು ಉಂಡು ಸುಖ ಉಳ್ದಿಲ್ಲ ನಿನಗೆ. ಹೊಸ ಹರಿಯದ ಯಮಕ ತಮಕಿನ ಎಲ್ಲಾ ತರದ ಅನುಕೂಲ ಇದ್ದಾಗ ಅವಾಗ ಅದನ್ನ ಮಾಡಿದರೆ ನಿನಗೆ ಸುಖ ಸಿಕ್ಕಿಲ್ಲ. ಇನ್ನು ಎಲ್ಲ ಕತಿ ಮುಗಿದ ಮ್ಯಾಗ ಶರೀರದ ಇದೆಲ್ಲ ಶಕ್ತಿ ಎಲ್ಲ ಹೋಗೈತಿ. ಇಂದ್ರಿಯಗಳೆಲ್ಲ ಶಿಥಿಲಾಗ್ಯಾವ. ಅಂತ ಸ್ಥಿತಿ ಒಳಗೆ ಇನ್ನ ಇದನ್ನ ಮಾಡಿ ಸುಖ ಹೊಂದ್ಬೇಕು, ವಿಷಯ ಭೋಗ ಮಾಡ್ಬೇಕಂತೆಲ್ಲ. ಶರೀರ ಮುದುಕಾದ್ರೂ ಆಶೆ ಹೋಗ್ಲಿಲ್ಲ. ಯಾವ ಮುದುಕಿ ಕಡಿಮೆ ಆಗೈತಿ ಹೇಳಿ ಅಂತಿದ್ರು ಅಜ್ಜ. ವಯಸ್ಸಾದ್ಮ್ಯಾಗ ಹೆಚ್ಚಾಕೈತದ ಇನ್ನ ಆಶೆ ಬಾಳ. ಏನ್ ದೇವರು ನಮಗೂ ಅನುಕೂಲ ಮಾಡಿಕೊಟ್ರೆ ಚಲೋ ಆಕೈತಿ ಇನ್ನ. ಹೌದಿಲ್ಲ?
ಎಲ್ಲಾ ಹೋದ್ರಿ, ಎಲ್ಲ ಒಂದೊಂದು ಇಂದ್ರಿಯಗಳ ಶಿಥಿಲಕ್ಕೊಂತ ಹೋದ್. ಆದ್ರೂ ಚಲೋ ಡಾಕ್ಟರ್ ಬಂದ್ರೆ ತೋರಿಸಿರು ನಾನು ಅಂತ ಇನ್ನೂ ಅದು ನೋಡ್ಬೇಕು. ಹೋಗ್ಬಿಡಿ, ಇನ್ನೇನ್ ನೋಡೋದೈತಿ, ಎಲ್ಲ ಮುಗ್ದೈತಿ. ಆ ಏನೋ ನೋಡ್ಲಂಗ ಆದಂಗ ಆಗ್ಲಿಪ್ಪ, ನಾನು ಕೇಳ್ದಂಗ ಆಗ್ಲಿ. ಕುರುಡನ ಮಾಡಯ್ಯ ಹೋಗದ ಎತ್ತ ಹೋಗದಂತ ಹೇಳುವನ ಮಾಡಯ್ಯ ಅಂದ. ಅದಕ್ಕೆ ಅಂದಾರ ಅವ್ರು. ಇನ್ನ ಮಾಡೋಣ, ಇನ್ನ 40 ಬರ್ಲಿ, ಇನ್ನ ಒಂದು ಹೊಸ ಹರಿಯ ಬರ್ತದೆ ನಮ್ಗೆ. ಇನ್ನ ಒಂದ್ ಚಪಾಟಿ ನೋಡೇ ಬಿಡೋಣ ಎಲ್ಲಾನು ಇದನ್ನಂತ. ಹೌದಿಲ್ಲ? ಆಸಕ್ತಿ ಏನ್ ಎಲ್ಲಾ ವಿಪತ್ತುಗಳ ಮೂಲ. ವಿಷಯದ ಆಸಕ್ತಿ ವಿಪತ್ತು ಕಾದು ಕೂತಾವ್ ನಿನಗೆ, ಅದ್ರ ಬೆನ್ನು ಹತ್ತಿದೆ ಅಂದ್ರೆ ಅದರಿಂದ ಹಿಂದಕ್ಕೆ ಸರ್ಕು. ವಿಷಯದಿಂದ ವಿಮುಖನಾಗದ ಹೊರತು ಪಾರಮಾರ್ಥಿಕ ತತ್ವಜ್ಞಾನ ಮತ್ತು ಅದರ ಫಲ ದೊರೆಯಿಲ್ಲ. ಅದರ ಆಸಕ್ತಿಗಳು ಹಿಂದಿನ ಜನ್ಮದ ಸಂಸ್ಕಾರ ಇದ್ರ ಬರ್ತದೆ. ಕೆಲವು ಸಣ್ಣ ವಯಸ್ಸಿನಾಗ ಬರ್ಬೋದು, ಹೌದಿಲ್ಲ? ಕೆಲವು ಮುದುಕಾದ್ರೂ ಕೆಲವರಿಗೆ ಬರುದಿಲ್ಲ. ವಿಷಯದ ಆಸಕ್ತಿ ಕಡಿಮೆ ಆಗುದಿಲ್ಲ. ಹಿಂದಿನ ಜನ್ಮ ಸಂಸ್ಕಾರ ಬಲ ಇತ್ತಂದ್ರೆ ಯಾವ ವಯಸ್ಸಿನಾಗಾದ್ರೂ ಸುಧ ನಿನ್ಗದು ವೈರಾಗ್ಯ ಬರ್ತದೆ. ಅದ್ರ ಬಗ್ಗೆ ಉದಾಸೀನ ಭಾವ ಬರ್ತದೆ. ದೋಷವನ್ನ ಕಂಡಿರ್ತಾನ, ವಿಷಯ ದೋಷ ದರ್ಶನ ಅವಾಗ ಅದಕ್ಕೆ ವೈರಾಗ್ಯಕ್ಕೆ ಕಾರಣ ಆಗ್ತದೆ. ವಿಷಯದಲ್ಲಿ ಉದಾಸೀನ ಆಗದ ಹೊರತಾಗಿ ಇದರ ಅಭ್ಯಾಸ ನಮ್ಗೆ ಮಾಡಕ್ಕಾಗುದಿಲ್ಲ. ವೈರಾಗ್ಯ ಇಲ್ಲದೆ ಹತ್ತೋದಿಲ್ಲ ಇದಂತ. ಏನ್ ನಿಜವಾದ ಸುಖದಲ್ಲಿ ನಾವು ಇರ್ಬೇಕಂತಂದ್ರೆ ಹೊರಗಿನ ಯಾವ ಚಿನ್ನ ಗುರುತ ಬೇಕಾಗಿಲ್ಲ. ಏನ್ ನೀವು ಕಲ್ಪಿಸ್ಕೊಂಡು ಗುರ್ತ ನಿಮ್ಗೆ ಸುಖ ಕೊಡ್ತವ? ನಾವು ಸುಖಕ್ಕೆ ಯಾವ್ದಾರ ಗುರ್ತ ಐತಿ ಅದಕ್ಕೆ? ಬಣ್ಣ ಆಕಾರ ಐತಿ ಅದಕ್ಕೆ? ಯಾವ್ದಾರ ನಾಮ ರೂಪ? ಎಲ್ಲಿ ನಾಮ ಇಲ್ಲ ಅಲ್ಲಿ ನಾಮ ಇಟ್ಕೊಂಡು, ಎಲ್ಲಿ ರೂಪ ಇಲ್ಲ ಅಲ್ಲಿ ರೂಪ ಇಟ್ಕೊಂಡು, ಎಲ್ಲಿ ಶಬ್ದ ಇಲ್ಲ ಅಲ್ಲಿ ಶಬ್ದದ ಗದ್ದ ತಗೊಂಡು. ನಿಶಬ್ದಂ ಬ್ರಹ್ಮ ಉಚ್ಯತೆ. ಎಲ್ಲಿ ಶಬ್ದ ಇಲ್ಲ ಅಲ್ಲಿ ಶಬ್ದದ ಗದ್ದೆ. ಅದಕ್ಕೆ ಓಮನು ಸುಧಾ ಇಲ್ಲ, ಓಂಕಾರ ಸಂಬಂಧನೂ ಇಲ್ಲ ಅಂತ. ಏನ್ ನೀವು ಗುರ್ತಕ್ಕೆ ಹೋದ್ರಿ ಅಂದ್ರೆ ನಿಮ್ಮೊಳಗ ಬಡದಾಡ್ಸಾಯ್ತೀನಿ. ನಮ್ದೊಂದು ಬೇರೆ ನಿಮ್ದೊಂದು ಬೇರೆ, ಭೇದ ಭಾವ ಹುಟ್ಟಿಸ್ತಾವ. ಇಂತಾದ ಗುರ್ತಂತ ಗುರ್ತಿಸ್ಕೊಳಕ್ ಹೋದೆ ಅಂದ್ರೆ ಎಲ್ಲರೂ ನಮ್ದೊಂದು ಬೇರೆ ನಿಮ್ದೊಂದು ಬೇರೆ ಬೇರೆ ಮಾಡ್ಕೊಂಡು ಕುಂತಿರ್ಲ. ನಾಮ ರೂಪಗಳು ಬೇರೆ ಬೇರೆ ಮಾಡ್ಕೊಂಡು ಹೊಡೆದಾಡ್ತೀನಿ, ಗುದ್ದಾಡಕಸ್ತಾವ. ಅದಕ್ಕೆ ಅವನ್ನೆಲ್ಲ ಕೈ ಬಿಡಿ. ಯಾವ ಗುರ್ತನು ಬೇಕಾಗಿಲ್ಲ. ನಿದ್ದೆ ಮಾಡಕ್ ಯಾವ ಚಿನ್ನ ಯಾವ ಗುರ್ತು ಬೇಕು? ಆರಾಮಿಗೆ ಯಾವ ಗುರ್ತನೂ ಇಲ್ಲ. ನೇರವಾಗಿ ಅನುಭವದ ಕಡೆ ಲಕ್ಕ ಕೊಡ್ರಿ. ವಾಲ್ಯ ಅಂದ್ರೆ ಹೋಗ್ರಿ. ಆರಾಮ್ ಬೇಕಾದ್ರೆ ಅನುಭವದ ಕಡೆ ಲಕ್ಕ ಕೊಡ್ರಿ. ಇದನ್ನ ಬಿಟ್ಟು ಬೇರೆ ಗತಿನೇ ಇಲ್ಲ. ವ್ಯರ್ಥವಾಗಿ ಯಾವುದೂ ಫಲ ಇಲ್ಲದಂತದ್ದನ್ನು ಮಾಡಿ ಯಾಕೆ ಸುಳ್ಳ ತಲೆ ಕೆಡಿಸ್ಕೋತಿರ್ಬೇಕ? ಹೊರಗೆ ಏನೇನೋ ಮಾಡಿ ಸುಖ ಹೊಂದ್ಬೇಕಂತ ಹೊರಗೆ ಏನು ಲಾಭ ಮಾಡ್ಕೊಂಡೇವೆ? ಬಹಿರ್ಮುಖ ವೃತ್ತಿಗಳಿಗೆ ಏನೇನು ಮಾಡಿ ಸುಖ ಹೊಂದ್ಬೇಕಂತ ಮಾಡಾಯ್ತು, ಇನ್ನೂ ಅದನ್ನ ಮಾಡಾಯ್ತು. ಹೊರಗಿಂದ ನಂದು ಏನೂ ಕೆಲಸ ಇಲ್ಲ ಅನ್ನೋ ಅವ್ನ ಕೆಲಸ ಇಲ್ಲ. ಏನ್ ಒಳಗ ಆಂತರಿಕ ಅಭ್ಯಾಸ ಮಾಡ್ಬೇಕನ್ನೋ ಅವ್ನ ಕೆಲಸ ನೋಡಿರಿ. ಹೊರಗೆ ನಂದು ಏನೂ ಕೆಲಸ ಇಲ್ಲಪ್ಪ ಅಂತ ಹೊರಗೆ ಏನೂ ಮಾಡಕ್ ಹೋಗ್ಬೇಡ. ಎಲ್ಲ ಒಳಗೆ ಆಂತರಿಕ ಅಭ್ಯಾಸ ಮಾಡೋ ಕೆಲಸ. ಹೊರಗೊಂದು ರೂಪವನ್ನು ವೀಕ್ಷಿಸದೆ ಒಳಗೆ ಬೇರಾವ ತರದ ಲಕ್ಷ್ಯವನ್ನು ಅರಿದು ಭಾವಿಸದೆ ಅಂತ ಯಾಕೆ ಹೇಳ? ಏನ್ ಯಾವುದೇ ತರದ ಕಲ್ಪನೆಗೆ ಅವಕಾಶ ಕೊಡಕ್ ಹೋಗ್ಬೇಡ. ಎಂದಿರ್ಪನೋ ನಿಜ ಸುಖದಲ್ಲಿ ಬಹುದಂದುಗವನ್ನೆಲ್ಲವನ್ನು ಅಳಿದುಳಿದು ಅಂತ ಅಡುಗೆಯನ್ನು ಹತ್ಬೇಕು ನೋಡ್ರಿ. ಅಂದಾಗಿದೆ ನಮಗೆ ಅನುಭವ ಬರ್ತೈತಿ. ಇದೆಲ್ಲ ಇಂದ್ರಿಯಗಳ ಮಜಾ ಮಾಡುವ ವ್ಯವಹಾರ ಎಲ್ಲ ಬೇಸರ ಆಗ್ಬೇಕು. ಗದ್ಲನ ಹೌದಿಲ್ಲ, ಇಂದ್ರಿಯಗಳ ಗದ್ಲ ದಂದು ಗಂದ್ರೆ ಇದು ಗದ್ಲನ. ಇಂದ್ರಿಯಗಳ ಗದ್ದಲ್ದ ಬಿದ್ದ ಎಂದ ನೀವಂತ ಸುಖ ಶಾಂತಿ ಬಿದ್ದ ಇಲ್ಲೇ ಒದ್ದಾಡಿದ್ರೆ ಎದ್ದ ಹಿಂದಕ್ಕೆ ಬರ್ತಿ ಅಂತ ಶರೀಫರು ಹೇಳಾರಿಲ್ಲ. ಇಂದ್ರಿಯಗಳ ಗದ್ದಲ್ದ ಬಿದ್ದೆ ಅಂದ್ರೆ ಯಾರಪ್ಪ ನಿನ್ನ ಇದರಿಂದ ಹಿಂದಕ್ಕೆ ಸರ್ಸವ್ರು ಯಾರು? ಅದ್ರ ಹೆಸರು ಬಿತ್ತಂದ್ರೆ ಬಹಳ ಕಠಿಣ ಐತ್ರಿ ಬರುದು. ಅದನ್ನ ಬಿಡೋ ಅಂತ ಬಂದ್ರು ಬಿಡುದಿಲ್ಲ. ಅವ್ನ ನಿಷೇಧಾಗ ಬೀಳಾವ್ ನಾವು ಮತ್ತು ಕುಡ್ದ. ಯಾಕ್ರಿ ಬಡಿ ಒಡಿ ಏನ್ ಬೇಕಾದ್ ಮಾಡಿರು.
ನೆಗನೆಗ್ಕೊಂಬಂದು ಹಾಕ್ತಿರ್ಲ ಅವನು ಹಂಗೈತಿದು ಬಾಳೆ ಎಲ್ಲ ಯಾವ್ದಾರ ಹೆಸರು ತಗೊಂತ ಅಂದ್ರೆ ನಿನಗೇನು ಗೊತ್ತೈತಿ ಅದರದ್ದು ಅಂತ ಹೌದಿಲ್ಲ ಅವಾಗ ಬುದ್ಧಿ ಹೇಳ್ತಾನ ಅವನು ಏನ್ ಶಾನ್ಯಾರ ಅಲ್ಪ ನಿಮಗೆ ಏನ್ಲಿಪ್ಪ ನೀವು ಕುಡಿದ್ ನೋಡ್ರಿ ಒಂದಿಟ್ಟಂತ ನಾವು ಹೌದಿಲ್ಲ ಕುಡಿದ್ ನೋಡ್ರಿ ಹೆಂಗೈತಿ ನಿಮ್ಗೆ ಹಾ ಮಜಾ ಆಕೈತಿ ವಯಸ್ಸಾದ್ಮ್ಯಾಗ ಚಾಲು ಆಕೈತ್ರಿ ಅದು ನಮ್ಮ ಚನ್ನಬಸ್ಕಾಕ ಅಂತಿದ್ದ ಹಾಸ್ಪಿಟಲ್ ಅದು ಮಾಡ್ತಿದ್ ಗೊತ್ತೈತಿ 6 ಗಂಟೆ ಅವ ಅತಿಥರಾಗಿ ಕುಡಿಯಾಕೈತಿ ಬಿಟ್ಟ ಅವ ಹುಗಾರ್ ಮನ್ಯಾಗ ಒಮ್ಮೆ ಕುಡಿದ್ ಬಿದ್ದಾಗ ನೆವು ಕುಮರಾಕ್ ಹೋದ್ರ ಮಕ್ಕಳಲ್ಪ ನೀವು ಮಕ್ಕಳು ಕುಡಿಯಾಕ ಕಲೀಲಿಲ್ಲ ಅಲ್ಲಿ ನೀವು ನೆವುಕು ನೀವು ಸದಾ ಸಣ್ಣವ್ರಿದ್ರಿ ಫುಲ್ ನಿಷೇಧ ಏನ್ ಮಾಡೋದು ವಯಸ್ಸಾದ ಕುಡಿಯಾಕ